ಇವತ್ತು ಆಲ್ರೆಡಿ ಮಹಾ ಮೇಡಮ್ ನಿಮ್ಮೆಲ್ಲರ ಹತ್ರ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ನೀವು ಫೀಲ್ಡ್ಗೆ ಹೋದ್ರೆ ಯಾವ ತರ ನಿಮ್ಗೆ ಅಬ್ಜೆಕ್ಷನ್ ಬರ್ತಾ ಇದೆ ಅಂತ ಹೇಳಿ. ಹೌದಾ? ಸೀರಿಯಸ್ಲಿ ಎಂತ ಅಬ್ಜೆಕ್ಷನ್ಸ್ ಗಳು ಬರುತ್ತೆ ಅಂತ ಹೇಳಿದ್ರೆ ಫೀಲ್ಡ್ ಅಲ್ಲಿ ಹೋದ್ರೆ ಒಂದೊಂದ್ಸತಿ ನಗುನು ಬರುತ್ತೆ, ನಗೋದಾದ ಒಂದೊಂದ್ಸತಿ ನಾವು ಯೋಚನೆ ಮಾಡ್ತೀವಿ, ಅಬ್ಬ ಎಲ್ಲಿದ್ದಪ್ಪ ಇವು ಕ್ವಶನ್ಸ್ ಗೆಲ್ಲ ಇಟ್ಕೊಟ್ಟಿದ್ದಾರೆ ಅನ್ನೋದು ರೇಜ್ಗೆ ನಾವು ಫೀಲ್ ಮಾಡೋ ಅಷ್ಟು ಒಂದು ಮೂವ್ಮೆಂಟ್ ಅನ್ನ ನಮ್ಗೆ ಕ್ರಿಯೇಟ್ ಮಾಡ್ತಾರೆ ನಮ್ಮ ಜನಗಳು. ಹೌದಲ್ವಾ? ಬಟ್ ಇದು ಅವ್ರು ಅಂತ ಹೇಳ್ತಾ ಇಲ್ಲ, ಇವಾಗ ನಾನು ಅಷ್ಟೇ, ನಾನು ಎಂಟ್ರಿ ಆಗ್ಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಗಳನ್ನ ಕೇಳಿದೆ. ಪಾಪ ಅವರು ತುಂಬಾ ಪೇಶನ್ಸ್ ಆಗಿ ನನ್ಗೆ ಆನ್ಸರ್ ಮಾಡಿದ್ರು, ಯಾರಂದ್ರೆ ನಾನು ಅಪ್ಲೈನ್ ಆಗಿದ್ದವ್ರು. ಬಟ್ ಇವಾಗ ಎಷ್ಟೋ ಜನಕ್ಕೆ ಪೇಶನ್ಸ್ ತುಂಬಾ 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 ಕಡಿಮೆ ಆಗಿದೆ. ಪ್ಲಸ್ ಪೇಶನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ವಶನ್ಸ್ಗೆ ಆನ್ಸರ್ ಗೊತ್ತಾಗ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ನೋಡಿ, ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಗೊತ್ತಾಯ್ತು ಅಂದ್ರೆ ಸಾಕು, ಓಕೆ ನಾನು ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ಬೋದು, ನಾನು ಫೀಲ್ಡ್ಗೆ ಹೋಗ್ಬೋದು ಬರ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ, ಅದು ತುಂಬಾ 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 ತಪ್ಪು ಕಲ್ಪನೆ. ಓಕೆನಾ? ನೋಡಿ, ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್, ನನ್ನ ಪ್ರಕಾರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಲ್ತ್, ಪ್ರಾಡಕ್ಟ್, ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅದ್ರಲ್ಲಿ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ FIM, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಅಂತ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಅಂಡ್ ಅದರಲ್ಲಿ ನಮ್ಗೆ 8 ಸ್ಟೆಪ್ ಅಂತ ಬರುತ್ತೆ. ಅಂಡ್ ತುಂಬಾ ತುಂಬಾ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಈ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗು ಅಪ್ಲೈನ್ ಮಾತ್ರ ಕಲಿಬೇಕು. ನೋಡಿ, ಇವಾಗ ಎಷ್ಟು ಜನ ನೋಡ್ತೀನಿ ಪ್ರಾಡಕ್ಟ್ ಪ್ಲಾನ್ ಗೆ ಹೋಗ್ಬೇಕಾದ್ರೆ ಓಕೆ ಡೆಪ್ತ್ ಲೆವೆಲ್ ಲೀಡರ್ಸ್ ಪ್ರೆಸೆಂಟೇಷನ್ ಕೊಡ್ತಾರೆ, ಬಿಸ್ನೆಸ್ ಓಕೆ ಓವರ್ ಆಲ್ 3rd ರ್ಯಾಂಕ್ 4th ರ್ಯಾಂಕ್ ಇರೋರೆಲ್ಲ ಪ್ರೆಸೆಂಟೇಷನ್ ಕೊಡ್ತೀರಾ. ಬಟ್ ಅಬ್ಜೆಕ್ಷನ್ ಅಂತ ಬಂದ್ರೆ ಮಾತ್ರ ತುಂಬಾ ಜನ ಮೈಂಡ್ ಅಲ್ಲಿ ಏನಿದೆ, ಅಪ್ಲೈನೇ ಕಲಿಬೇಕು, ಅಪ್ಲೈನ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಕೊಡ್ಬೇಕು, ಅವಾಗ್ಲೇನೆ ಕ್ಲೋಸಿಂಗ್ ಆಗತ್ತೆ ಅಂತ ತುಂಬಾ ಜನ ನೀವು ಅನ್ಕೊಂಡಿದ್ದೀರಾ. ಅದು ತಪ್ಪು ಕಲ್ಪನೆ. ಅಪ್ಲೈನ್ ಎಷ್ಟು ಕಲ್ತಿದಾರೋ ಅದಕ್ಕೆ ಈಕ್ವಲ್ ಆಗಿ ನೀವು ಕಲಿಬೇಕು. ಹಾಗಾಗಿ ಇವತ್ತು ನಮ್ಮ ಕಂಪನಿಯಲ್ಲಿ, ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ RK ಫ್ಯಾಮಿಲಿಯಲ್ಲಿ ಯಾವ್ಯಾವ ಟಾಪಿಕ್ ನಮ್ಮ ಲೆಜೆಂಡ್ಸ್ಗೆ ತುಂಬಾ ಇಂಪಾರ್ಟೆಂಟ್, ಆ ಒಂದು ಟಾಪಿಕ್ ಅನ್ನ ದಿನನಿತ್ಯ ಒಂದೊಂದು ಲೆಜೆಂಡ್ ಲೀಡರ್ ಕಡೆಯಿಂದ ನಮ್ಗೆ ಕೊಡ್ತಾ ಇದ್ದಾರೆ. ಆ ತರ ಇವತ್ತು ನನಗೆ ಕೊಟ್ಟಿರೋ ಟಾಪಿಕ್ ನನಗೆ ತುಂಬಾ 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 ಇಷ್ಟವಾದಂತ ಟಾಪಿಕ್ ಅಂತಾನೆ ಹೇಳ್ಬೋದು, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ನನಗೆ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡಕ್ಕೆ ಮುಂಚೆ ನೋಡಿ, ಇವತ್ತು ಎಲ್ರು ಇಲ್ಲಿ ಇರೋರು, ಯಾರೆಲ್ಲ ಹೊಸದಾಗಿ ರೀಸೆಂಟ್ಲಿ ಜಾಯ್ನ್ ಆಗಿರೋರು, ಇಲ್ಲ ತುಂಬಾ ವರ್ಷದಿಂದ ಇರೋರು, ಯಾರನ್ನ ಇರ್ಲಿ, ಇದು ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಇಂಪಾರ್ಟೆಂಟ್. ಒಂದು ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಅದೇ ತರ ನಾನ್ ಹೇಳೋದು ಎಲ್ರಿಗೂ ಒಂದೇ ಒಂದು ಕಂಡೀಷನ್, ಆಲ್ಮೋಸ್ಟ್ ಅಲ್ಲಿ ವಿಡಿಯೋದಲ್ಲಿ ದಯವಿಟ್ಟು ಹೇಳೋದು, ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಾನು ತಗೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಇವತ್ತು ಕನ್ನಡ ಗೊತ್ತಿಲ್ಲ, ಸೀರಿಯಸ್ಲಿ ಹೇಳ್ತೀನಿ ಕೊಹ್ಲಿ, ನನ್ಗೆ ಕನ್ನಡ ಗೊತ್ತಿರ್ಲಿಲ್ಲ ಮಾತಾಡಕ್ಕೆ. ಓಕೆನಾ? ನಾನು ತಮಿಳ್ ಮಾತಾಡ್ತಾ ಇದ್ದಿದ್ದು, ತಮಿಳು ಸ್ವಲ್ಪ ತೆಲುಗು, ಮುಂಚೆ ತೆಲುಗು ಬರ್ತಾ ಇತ್ತು ಸ್ವಲ್ಪ, ಇವಾಗ ತುಂಬಾ ಚೆನ್ನಾಗಿ ತೆಲುಗು ಮಾತಾಡ್ತೀನಿ. ಅಂಡ್ ಕನ್ನಡನ ಇವಾಗ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಫಸ್ಟ್ ಸಕ್ಸಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇನ್ V-Star ವೆಲ್ನೆಸ್ ಅಂತ ಹೇಳಿದ್ರೆ ಅದು ನಾನು ಕನ್ನಡದಲ್ಲಿ ಕಲ್ತ್ಕೊಂಡು ಕನ್ನಡದಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದೇ ನನ್ನ ಫಸ್ಟ್ ಸಕ್ಸಸ್ ಅಂತಾನೆ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಹಾಗಾಗಿ ಅದು ನಾನು ಹೆಂಗ್ ಕಲ್ತಪ್ಪ ಅಂತ ಹೇಳಿದ್ರೆ ಬೈ ಝೂಮ್ ಮೀಟಿಂಗ್ ಮುಖಾಂತರನೇ ನಾನು ಕಲ್ತಿದ್ದು. ಝೂಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ದಿನನಿತ್ಯ ಕೇಳಿ ನಾನು ಕಲ್ತು ಇವತ್ತು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ನನ್ಗೆ ನಮ್ಮ ಎಲ್ಲಾ ಟಾಪ್ ಲೆಜೆಂಡ್ಸ್ ಲೀಡರ್, ನಮ್ಮ ಕೇಶವ್ ಸರ್ ಆಗಿರ್ಬೋದು, ಪ್ರಿಯಾ ಮ್ಯಾಮ್ ಆಗಿರ್ಬೋದು, ನಮ್ಮ ಸಂತೋಷ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಗೊತ್ತು ನನ್ ಕನ್ನಡ ಹೆಂಗಿರ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಕನ್ನಡ ಮಾತಾಡೋದಕ್ಕೆ ಕೇಳಿದ್ರೆ ಸಾಕು ಎಲ್ಲ ನಗ್ತಾ ಇದ್ರು. ಬಟ್ ಇವಾಗ 100 ಅಲ್ಲ 1000 ಜನ ಮುಂದೆ ನಿಂತ್ಕೊಂಡು ಮಾತಾಡೋಕೆ ತಾಕತ್ ಬಂದಿದೆ ಅಂತ ಹೇಳಿದ್ರೆ ಬೈ ಝೂಮ್ ಮೀಟಿಂಗ್ ಮುಖಾಂತರ. ವಿಡಿಯೋದಲ್ಲಿ ಕೂತ್ಕೊಳ್ಳೋದು, ಡೈರಿ ತಗೊಳ್ಳಿ, ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಳಿ, ಇದೊಂದು ನನ್ನ ರಿಕ್ವೆಸ್ಟ್. ಹಂಗಾಗಿ ಇದೆಲ್ಲ ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವಾಗ ನಾನು ಟಾಪಿಕ್ ಒಳಗಡೆ ಹೋಗಕ್ ಮುಂಚೆ, ನನ್ನ ಹೆಸರು ನಳಿನಿ ಪ್ರಕಾಶ್, ಬೇಸಿಕ್ಲಿ ಬೆಂಗಳೂರು, ಬೇಸಿಕ್ಲಿ ಬ್ಯೂಟಿಷಿಯನ್. ನಂದಾದ ಓನ್ ಬ್ಯೂಟಿ ಪಾರ್ಲರ್ ಅಂತ ರನ್ ಮಾಡ್ತಾ ಇದ್ದೆ ಬಿಫೋರ್ ಕೊರೋನಾ ಬಂದ್ಮೇಲೆ ಗೊತ್ತಾಯ್ತಲ್ವಾ, ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರೋದು. ಬಟ್ ದೇವ್ರ ಕೃಪೆಯಿಂದ ನನ್ಗೇನ್ ಲಾಸ್ ಅಂತ ಏನಿಲ್ಲ, ನಂದೇ ಸ್ವಂತ ಮನೆ ಆಗಿರೋದ್ರಿಂದ ಎಲ್ಲೋ ನನ್ ಬಾಡಿಗೆ ಕಟ್ಟೋದು ಅದು ಅಂತ ಯಾವ್ದು ಇರ್ಲಿಲ್ಲ. ಬಟ್ ನನ್ಗೂ ಸಮ್ ಹೆಲ್ತ್ ಇಶ್ಯೂಸ್ ಇತ್ತು. ಅವಾಗ ನಾನು ಒನ್ ಆಫ್ ಮೈ ಕಸ್ಟಮರ್ ಅಂತಾನೆ ಹೇಳ್ಬೋದು, ನನ್ನ ವನಿತಾ ಮೇಡಮ್. ಅವಾಗ ಅವ್ರು ಬಂದು ನನಗೆ ಗೈನಿಕಲ್ ಇಶ್ಯೂಸ್ ಇತ್ತು. ಅವಾಗ ಅವ್ರು ಬಂದು ನನಗೆ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿದ್ರು. ಅವಾಗ ಆ ಒಂದು ಪೀರಿಯಡ್ ಆಗಿ ನನ್ಗೆ ಏನ್ ಕೊಟ್ಟರು ಪರವಾಗಿಲ್ಲ, ಒಂದು ರೇಂಜ್ಗೆ ನಾನಿದ್ದೆ. ಓಕೆ, ಫಸ್ಟ್ ಯೂಸ್ ಮಾಡೋಣ. ಅವ್ರು ಒಂದು ಮಾತು ಹೇಳಿದ್ರು ನನಗೆ, ಮೇಡಮ್ ಯೂಸ್ ಮಾಡಿ, ರಿಸಲ್ಟ್ ಬಂದ್ರೆ 4 ಜನಕ್ಕೆ ಹೇಳ್ತೀರಾ ಅಂದ್ರು. ನಾನು ಒಂದೇ ಮಾತು ಅವ್ರು ಹೇಳಿದ್ರು, ಮೇಡಮ್ ಯೂಸ್ ಮಾಡ್ತೀನಿ, ರಿಸಲ್ಟ್ ಬಂದ್ರೆ 4 ಅಲ್ಲ ಮೇಡಮ್ 4,000 ಜನಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಹೆಂಗಾಯ್ತು ಅಂತ ಹೇಳಿದ್ರೆ, ಅದು ಯೂನಿವರ್ಸ್ ಸಪೋರ್ಟ್ ಏನೋ ಗೊತ್ತಿಲ್ಲ. ಇವತ್ತು ನನ್ನ ಅಂಡರ್ಲಿ ಮೋರ್ ದನ್ 5,000 ಮೆಂಬರ್ಸ್ ಇದಾರೆ ಅಂತ ಹೇಳಿ ಪ್ರೌಡ್ ಆಗಿ ಹೇಳ್ಕೊಳ್ಬಹುದು. ಅಂಡ್ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಅವತ್ತು ಜಸ್ಟ್ ನನ್ಗೆ ತಗೊಂಡಿರೋ ರಿಸಲ್ಟ್ ನ ಹಂಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಹಸ್ಬೆಂಡ್, ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡ್ತಾ ಬಂದೆ. ಅನ್ಬಿಲೀವಬಲ್ ಸೂಪರ್ ರಿಸಲ್ಟ್ ಗಳು ಬಂತು. ನೋಡಿ, ಇವತ್ತು ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾನು ಇಷ್ಟು ದೂರ ಬರೋಕೆ ಚಾನ್ಸು ಇಲ್ಲ, ನನ್ನ ಮನೇಲೂ ಬಿಡ್ತಾ ಇರ್ಲಿಲ್ಲ. ಹೌದಲ್ವಾ? ರಿಸಲ್ಟ್ ಅನ್ಬಿಲೀವಬಲ್ ರಿಸಲ್ಟ್ ಇದೆ. ರಿಸಲ್ಟ್ ಬಂದ ಮೇಲೆ ನಾನು
ಸ್ಟಾರ್ಟ್ ಮಾಡಿದ್ದು ನನ್ನ ವರ್ಕ್ ಮಾಡಿ ಆಲ್ಮೋಸ್ಟ್ ಆಲ್ ಇಲ್ಲ ನಾನು 7th ರ್ಯಾಂಕ್ ಕಂಪ್ಲೀಟ್ ಮಾಡಿ 8th ರ್ಯಾಂಕ್ ರನ್ನಿಂಗ್ ಅಲ್ಲಿ ಇದ್ದೀನಿ. 8th ರ್ಯಾಂಕ್ ಇನ್ನು ಕೆಲವೇ ದಿನದಲ್ಲಿ 8th ರ್ಯಾಂಕ್ ಕಂಪ್ಲೀಟ್ ಮಾಡಿ ಒನ್ ಶಾರ್ಟ್ ಇನ್ಕಮ್ ನಂದು 6,60,000 rupees ನನ್ನ ಒನ್ ಶಾರ್ಟ್ ಪೇಮೆಂಟ್ ಆಗಿರತ್ತೆ. ರಿಯಲಿ ಯಾವಾಗಪ್ಪ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಯಾವಾಗ ಚೆಕ್ ತಗೊಳ್ತೀನಿ ಅಂತ ಹೇಳಿ ನಾನ್ ಕಾತರಂತ ಕಾಯೋದಕ್ಕಿಂತ ಹೆಚ್ಚಾಗಿ ಅದ್ರಲ್ಲಿ ನನ್ಗೆ ಇನ್ನೂ ಖುಷಿ ವಿಚಾರ ಅಂದ್ರೆ ನನ್ನ ಟೀಮ್ ಇಂದ ಇಬ್ಬರನ್ನ ASM ರ್ಯಾಂಕ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ. ಯಾಕಂದ್ರೆ 2,10,000 rupees ಇನ್ಕಮ್ ಹೋಲ್ಡರ್ಸ್ ಆಲ್ರೆಡಿ ನನ್ನ ಟೀಮ್ ಅಲ್ಲಿ ಇದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ಪ್ರೌಡ್ ಆಗ್ತಾ ಇದೆ. ಮೀನ್ಸ್ ಅವತ್ತು ನಾನ್ ತಗೊಂಡಿರೋ ನಿರ್ಧಾರ ಇವತ್ತು ನನ್ನ ಟೀಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಇಂದ 6th ರ್ಯಾಂಕ್ ವರೆಗೂ ಇದ್ದಾರೆ. ಇವತ್ತು ನಾನು ನೆಕ್ಸ್ಟ್ ಸ್ಟೆಪ್ 8th ರ್ಯಾಂಕ್ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ V-Star ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇಂಥ ಒಂದು ಇಂಡಸ್ಟ್ರಿನ ಹುಟ್ಟಾಕಿರೋ ನಿಮ್ಮ ಮೆಚ್ಚಿನ ದಿ ವರ್ಲ್ಡ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೆ ನನ್ನ ಪರವಾಗಿ ಹಾರ್ಟ್ಫುಲ್ ಥ್ಯಾಂಕ್ ಯು ಸೋ ಮಚ್. ಎಸ್ ಬಂದ್ಬಿಟ್ರು ನೋಡಿ ನಮ್ಮ ಬ್ಯೂಟಿಫುಲ್ ಪರ್ಸನಾಲಿಟಿ MD ಅಂತಾನೆ ಹೇಳ್ಬೋದು. ಎಸ್ ದಿ ವರ್ಲ್ಡ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್. ಯಾಕಂದ್ರೆ ನಮ್ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದು ಇವತ್ತು ಸಾಕಷ್ಟು ಜನಕ್ಕೆ ಆರೋಗ್ಯನೂ ಕೊಡ್ತಾ ಅಂಡ್ ಆದಾಯನೂ ಕೊಡ್ತಾ ಇರೋ ಅವರು ಕೊಡ್ತಾ ಇದ್ದಾರೆ. ಪ್ಲಸ್ ನಮಗೂ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಹಂಗಾಗಿ ಒನ್ ಸೆಕೆಂಡ್ ಅವ್ರಿಗೆ ಇಲ್ಲಿಂದ ಒಂದು ದೂರದ ನಮನೆಯನ್ನ ನಾನು ತಿಳಿಸ್ತಾ ಇದ್ದೀನಿ. ಎಸ್ ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ವಾವ್ ಎಸ್ ಆಲ್ರೆಡಿ ಈ ವ್ಯಕ್ತಿನ ನೋಡಿದ್ರೆ ಆಟೋಮೆಟಿಕ್ ವೈಬ್ರೇಷನ್ ಕ್ರಿಯೇಟ್ ಆಗತ್ತೆ. ಯಾಕಂತ ಹೇಳಿದ್ರೆ ಆ ಹೆಸರಿಗೆ ಹಿಂದೆ ಏನಾದ್ರೂ ಅಪೋಸಿಟ್ ಅಲ್ಲಿ ಏನಾದ್ರೂ ಹೆಸರಿಗ್ಬೇಕಾದ್ರೆ ವೈಬ್ರೇಟ್ ಅಂತಾನೆ ಇಕ್ಬೋದು. ಎಸ್ ಒಂದು ಪವರ್ಫುಲ್ ಸ್ಪೀಕರ್, ಮೆಂಟರ್, ಕೋಚರ್. ಎಸ್ ನಮ್ಮ ಕಂಪನಿನ ಫೌಂಡರ್, RK ಟೀಮ್ ನ ಫೌಂಡರ್, ನನ್ನ ಬ್ರದರ್ ಅಂಡ್ ನನ್ನ ಇನ್ನು ಏನಿಲ್ಲ ನನ್ನ ಲೈಫ್ ಡಿಸೈನರ್ ಅಂತಾನೆ ಹೇಳ್ಬೋದು ಮಿಸ್ಟರ್ ಸಂತೋಷ್ ಶೆಟ್ಟಿ ಸರ್ಗೆ ಹಾರ್ಟ್ಫುಲ್ ಥ್ಯಾಂಕ್ ಯು ಸೋ ಮಚ್. ಅವ್ರ ಗೈಡೆನ್ಸ್ ಪ್ರಕಾರ ಇವತ್ತು ನಾನು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ನ ತಿಳಿಸ್ಕೊಡಕ್ಕೆ ನನ್ಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ ಅಷ್ಟು ಮಟ್ಟಿಗೆ ನಿಮ್ಗೆ ಹೇಳ್ಕೊಡಕ್ಕೆ ನಾನು ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್ ನೆಕ್ಸ್ಟ್. ಎಸ್ ಅದೇ ತರ ಇವತ್ತು ಇಂಥ ಕಂಪನಿ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಅಂತ ಹೇಳಿದ್ರೆ ಪಿಲ್ಲರ್ಸ್ ತುಂಬಾ ಇಂಪಾರ್ಟೆಂಟ್ ಹೌದಲ್ವಾ? ಆ ಒಂದು ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು. ಎಸ್ ನಮ್ಮ ಕಂಪನಿನ ಕೋರ್ ಲೀಡರ್ಸ್ ಆಲ್ಮೋಸ್ಟ್ ಆಲ್ ಅದರಲ್ಲಿ ಫಸ್ಟ್ ಪ್ಲೇಸ್ ನಮ್ಮ ಸಂತೋಷ್ ಸರ್ ಇರೋದು ನಮ್ಗೆ ಹೆಮ್ಮೆ ಆದಂತ ವಿಚಾರ. ಅಂಡ್ ನಮ್ಮ ಎಲ್ಲಾ ಕೋರ್ ಲೀಡರ್ಸ್ ಇಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಆಲ್ ಇಲ್ಲಿ ನಮ್ಗೆ ರುಬಿ ಡೈಮಂಡ್ ವರ್ಗೂ ಕಂಪ್ಲೀಟ್ ಆಗಿರೋ ನಮ್ಮ ಲೆಜೆಂಡ್ಸ್ ಇಲ್ಲಿ ಇರೋದು. ಎಸ್ ಮೇಡಮ್ ನೆಕ್ಸ್ಟ್. ಎಸ್ ಅದೇ ತರ ಇವತ್ತು RK ರೈಸಿಂಗ್ ಕಿಂಗ್ಡಮ್ ಟೀಮ್ ಲೆಜೆಂಡ್ ಲೀಡರ್ಸ್ ಒನ್ಸ್ ಅಗೇನ್ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್ ಇವತ್ತಿನ ಕಾರ್ಯಕ್ರಮಕ್ಕೆ. ಅಂಡ್ MD ಸರ್ಗೆ ನೆಕ್ಸ್ಟ್ ಯಾರು ಇದಾರೆ ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಸರ್ ಮಾತ್ರನೇ. ಓಕೆ ಎಸ್ ಮ್ಯಾಮ್ ಬನ್ನಿ. ಓಕೆ ಹೌ ಟು ಹ್ಯಾಂಡಲ್ ಎವ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಬ್ಜೆಕ್ಷನ್ ಅಂತ ಇದೆ ನೋಡಿ. ಹೇಗಪ್ಪ ನಾವು ಹ್ಯಾಂಡಲ್ ಮಾಡ್ಬೇಕು, ನಾವು ಫೀಲ್ಡ್ಗೆ ಹೋದ್ರೆ ನಮಗ್ ಬರೋ ಕ್ವಶನ್ಸ್ ಗಳನ್ನ ನಾವು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕ್ವಶನ್ ಆಲ್ರೆಡಿ ನೀವು ಮೇಡಮ್ ಹತ್ರ ಹೇಳ್ತಾ ಇದ್ರಿ ಯಾವ್ಯಾವ ಕ್ವಶನ್ಸ್ ಅಂತ ಹೇಳಿ. ಇವಾಗ ನಾವು ಕ್ವಶನ್ಸ್ ಗೆಲ್ಲ ಆನ್ಸರ್ ಮಾಡಕ್ಕೆ ನಾನಂತೂ ರೆಡಿ ಇದ್ದೀನಿ. ಎಸ್ ಮ್ಯಾಮ್ ನೆಕ್ಸ್ಟ್ ಪ್ಲೀಸ್. ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎವ್ರಿ ಒನ್ ಹ್ಯಾಸ್ ಅ ಸೇಮ್ ಆಪರ್ಚುನಿಟಿ ಟು ಬಿ ಅ ಸಕ್ಸಸ್. ನೋಡಿ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಸಿಗೋದು ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಪ್ರತಿಯೊಬ್ಬರಿಗೂ ಸೇಮ್ ಪ್ಲಾಟ್ಫಾರ್ಮ್, ಸೇಮ್ ಪ್ರಾಡಕ್ಟ್, ಸೇಮ್ ಬಿಸ್ನೆಸ್, ಸೇಮ್ MD ಹೌದಲ್ವಾ? ಬಟ್ ಆದ್ರೆ ಕೆಲವು ವ್ಯಕ್ತಿಗಳು ಮಾತ್ರ ಸಕ್ಸಸ್ ಆಗ್ತಾರೆ, ಕೆಲವು ವ್ಯಕ್ತಿಗಳು ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ ಮೀನ್ಸ್ ಎಲ್ಲ ಬಂದ ಹೇಳಿದ್ರೆ ಮೇನ್ ಆಗ್ತಾ ಇರೋದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಲ್ಲೇ ನಾವು ಎಲ್ಲೋ ಒಂದ್ ಕಡೆ ಎಡುತ್ತಾ ಇದೀವಿ. ಹಂಗಾಗಿ ಎಲ್ರಿಗೂ ಸೇಮ್ ಆಪರ್ಚುನಿಟಿ ಸಿಗೋದು ಬಟ್ ಸಕ್ಸಸ್ ಮಾತ್ರ ಎಲ್ಲೋ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಕಲಿಯೋದಲ್ಲಿ ತುಂಬಾ ಆಸಕ್ತಿ ಕಡಿಮೆ ಕೊಡ್ತಾ ಇದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನೇ ಮಾಡ್ಬೇಕು, ನಾನೇ ಹೋಗಿ ಮಾತಾಡ್ಬೇಕು ಅಂತ ಹೋಗ್ತೀರಾ. ಅದು 100% ಅಲ್ಲ 1000% ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೆಡ್ ಆಗ್ತಾರೆ. ಎಸ್ ಮೇಡಮ್ ನೆಕ್ಸ್ಟ್ ಪ್ಲೀಸ್. ಓಕೆ ಇವತ್ತು ತುಂಬಾ ಕ್ವಶನ್ಸ್ ಇದೆ. ಆಕ್ಚುಲಿ ನೆಟ್ವರ್ಕ್ ಅಲ್ಲಿ ಅಂತ ನೋಡಿದ್ರೆ ನಾವು ಫೀಲ್ಡ್ ಅಲ್ಲಿ ಹೋದ್ರೆ ತುಂಬಾ ಕ್ವಶನ್ಸ್ ಗಳು ಇದೆ. ಬಟ್ ಎಸ್ಪೆಷಲಿ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಮೇನ್ ಕ್ವಶನ್ಸ್ ಗಳಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋ ವ್ಯಕ್ತಿ, ಇದು ನಾನಂತೂ ಕ್ರಿಯೇಟ್ ಮಾಡಿಲ್ಲ. ಆಲ್ರೆಡಿ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ 29 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋ ವ್ಯಕ್ತಿ ನಮಗೆ ಈ ಒಂದು PPT ನ ನಮ್ಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಯಾರಂತ ಗೊತ್ತಾ? ಯಾರು ಅಂದ್ರೆ ನಮ್ಮ ಸಂತೋಷ್ ಸರ್ ಕಡೆ ನಮ್ಗೆ ಈ ಒಂದು PPT ನ ಅವ್ರ ಎಕ್ಸ್ಪೀರಿಯನ್ಸ್ ಬೇಸ್ ಅಲ್ಲಿ ನಮ್ಗೆ ಈ ಒಂದು PPT ನ ನಮ್ಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಒಂದು 12 ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಏನ್ ನಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫೀಲ್ಡ್ ಅಲ್ಲಿ ಹೋದ್ರೆ ಕ್ವಶನ್ ಬರುತ್ತೆ ಆ ಕ್ವಶನ್ ಗೆ ಆನ್ಸರ್ ನ ನಿಮ್ಗೆ ಹೇಳ್ತೀನಿ. ಎಸ್ ಮ್ಯಾಮ್ ನೆಕ್ಸ್ಟ್. ಎಸ್ ಇಲ್ಲಿ ನೋಡ್ಬೋದು ಫಸ್ಟ್ ಕ್ವಶನ್, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಇಸ್ ಲೀಗಲ್ ಆರ್ ಇಲ್ಲಿಗಲ್?
ಹೌದಾ? ಲೀಗಲ ಇಲ್ಲಿಗಲ ಯಾರು ಕೇಳ್ತಾ ಇದ್ರು ಅನ್ಸತ್ತೆ ಈ ಕ್ವಶನ್. ಎಸ್, ಲೀಗಲ ಇಲ್ಲಿಗಲ ಅಂತ ಕೆಲವು ಕ್ವಶನ್ಸ್ ತುಂಬಾ ಕಡೆ ನಮ್ಗೆ ಬರುತ್ತೆ. ಅಂಡ್ ವೈ ವಿ ಸ್ಟಾರ್ ಪ್ರಾಡಕ್ಟ್ ಆರ್ ನಾಟ್ ಅವೈಲಬಲ್ ಇನ್ ಮೆಡಿಕಲ್ ಶಾಪ್ ಆರ್ ರಿಟೇಲ್ ಶಾಪ್. ಹೌದಾ? ಯಾಕೆ ನಿಮ್ಮ ಪ್ರಾಡಕ್ಟ್ ಮೆಡಿಕಲ್ ಶಾಪ್ ಅಲ್ಲಿ ನಮ್ಗೆ ಸಿಗಲ್ಲ, ಯಾಕೆ ಅಂಗಡಿಯಲ್ಲಿ ಸಿಗಲ್ಲ, ರಿಟೇಲ್ ಯಾಕೆ ಸಿಗಲ್ಲ ಅಂತ ಕೇಳ್ತಾರಾ? ಎಸ್, 100% ಕೇಳಿದ್ದಾರೆ. ಅಂಡ್ ವೈ ವಿ ಸ್ಟಾರ್ ಪ್ರಾಡಕ್ಟ್ ಆರ್ ಕಾಸ್ಟ್ಲಿ. ಅವಪ್ಪ ಬೇಡ, ಇದಂತೂ ಕಾಮನ್ ಆಗಿ ಪ್ರತಿಯೊಬ್ರಿಗೆ ಬರೋ ಕ್ವಶನ್. ಎಲ್ಲ ಕೇಳ್ಬಿಡ್ತಾರೆ ಮುದ್ದು ಮುದ್ದಾಗಿ. ಎಷ್ಟು ಜನ ಹೌದಾ ಮೇಡಮ್ ಹಂಗ ಹಿಂಗ ತುಂಬಾ ಚೆನ್ನಾಗಿ ಕೇಳ್ಕೊಳ್ತಾರೆ. ಲಾಸ್ಟ್ ಅಲ್ಲಿ ಅಯ್ಯೋ ಏನ್ ಇಷ್ಟು ಕಾಸ್ಟ್ಲಿ ನಮ್ಮ ಪ್ರಾಡಕ್ಟ್ ಅಬ್ಬಾ ಅಂತ ಬಾಯಿ ಮೇಲೆ ಕೈ ಇಟ್ಕೊಳ್ತಾರ. ಆ ಒಂದ್ ರೇಂಜ್ ಬರುತ್ತೆ. ಅಬ್ಬಾ ಅದ್ರಲ್ಲಿ ಇದೊಂದು ಕಾಮಿಡಿ. ನನ್ಗೆ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ನಗು ಬರುತ್ತೆ ಈ ಒಂದು ಕ್ವಶನ್ ಕೇಳಿದ್ರೆ. ಇಸ್ ದಿಸ್ ಚೈನ್ ಸಿಸ್ಟಮ್ ಆರ್ ಸ್ಕೀಮ್ ಅಂತ ಕೇಳ್ತಾರ. ಎಸ್, ಪ್ರತಿಯೊಬ್ಬರಿಗೂ ಬಂದಿರತ್ತೆ ಇದು ಚೈನ್ ಸಿಸ್ಟಮಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೂ ಆನ್ಸರ್ ನಾನು ನಿಮ್ಗೆ ಕೊಡ್ತೀನಿ. ಅಂಡ್ ವಾಟ್ ಹ್ಯಾಪನ್ ಇಫ್ ಕಂಪನಿ ಕ್ಲೋಸ್, ಇದಕ್ಕೂ ಆನ್ಸರ್ ನಾನು ಕೊಡ್ತೀನಿ. ಎಸ್ ಮ್ಯಾಮ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ಬರುತ್ತೆ ಇಲ್ಲಿ, ವೆದರ್ ಯುವರ್ ಡಾಕ್ಟರ್. ಓ ಮೈ ಗಾಡ್, ಇದಂತೂ ಕಾಮನ್ ಆಗಿ ಎಲ್ರಿಗೂ ಬಂದಿರುತ್ತೆ ಬಿಡಿ. ನೀವೇನೋ ಡಾಕ್ಟರ್, ಯಾರು ಕೇಳ್ತಾ ಇದ್ರು ನೀವ್ ಹೆಂಗ್ ಸಜೆಷನ್ ಮಾಡ್ತಾ ಇದ್ರ ಪ್ರಾಡಕ್ಟ್ ನ, ಹೆಂಗ್ ಸಜೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾರಲ್ಲ. ಎಸ್, ಅದಕ್ಕೆ ನಾನು ಆನ್ಸರ್ ನಿಮ್ಗೆ ಕೊಡ್ತೀನಿ. ಅಂಡ್ ಐ ಡೋಂಟ್ ಹ್ಯಾವ್ ಮನಿ. ಹೌದು, ಇದಂತೂ ತುಂಬಾ 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 ಜಾಸ್ತಿ ಬರೋದು ನಮ್ಗೆ. ಹಂಗ ಹಿಂಗಂತ ಕನ್ವರ್ಟ್ ಮಾಡಿ ಪ್ರಾಡಕ್ಟ್ ಮೂವ್ ಮಾಡಕ್ ಹೋದ್ರೆ ಅಲ್ಲಿ ಫಸ್ಟ್ ಬರೋದು ನಮ್ಗೆ ದುಡ್ಡಿಲ್ಲ ಮೇಡಮ್ ಅಂತಾರೆ. ಹೌದಾ? ಅಂಡ್ ಇಫ್ ಎನಿಥಿಂಗ್ ಗೋಸ್ ರಾಂಗ್ ಬೈ ಯೂಸಿಂಗ್ ದಿಸ್ ಪ್ರಾಡಕ್ಟ್, ಕುಡ್ದು ಏನಾದ್ರೂ ಆಯ್ತು ಅಂದ್ರೆ, ಹೌದಲ್ಲ ಈ ಕ್ವಶನ್ ಬಂದಿದ್ಯಾ? ಎಸ್, ಅದೇ ತರ ಹೌ ಯೋರ್ ಕಂಪನಿ ಡಿಸ್ಟ್ರಿಬ್ಯೂಟಿಂಗ್ ಯೂಸ್ ಆಫ್ ಫೇವರ್ ಟು ಪೀಪಲ್. ಹೆಂಗೆ ನಿಮ್ಮ ಕಂಪನಿಯಿಂದ ಮೀನ್ಸ್ ಇನ್ಕಮ್ ಇಷ್ಟು ಕೊಡ್ತಾ ಇದ್ದಾರೆ, ಜನಗಳಿಗೆ ಹೆಂಗ್ ಇಷ್ಟು ಇನ್ಕಮ್ ನ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾರ. ಎಸ್, ನೆಕ್ಸ್ಟ್ ಇನ್ನು 2 ಪಾಯಿಂಟ್ ಇದೆ, ಅದು ಹೇಳಿ ನಾನು ಫುಲ್ ಡೀಪ್ ಆಗಿ ಹೋಗ್ತೀನಿ. ಹೌ ಡೂ ಯು ಬಿಲೀವ್ ಯೋರ್ ಕಂಪನಿ ಪ್ರಾಡಕ್ಟ್ ಆರ್ ಗುಡ್ ಆರ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್. ನೀವ್ ಹೆಂಗಪ್ಪ ನಂಬ್ತೀರಾ ನಿಮ್ ಪ್ರಾಡಕ್ಟ್ ಅಲ್ಲಿ ಸೈಡ್ ಎಫೆಕ್ಟೇ ಇಲ್ಲ ಅಂತ ನೀವ್ ಹೆಂಗ್ ನಂಬ್ತೀರಾ ಅಂತ ಕೇಳ್ತಾರ. ಹೌದಾ? ದೇರ್ ಆರ್ ಮೆನಿ ಕಂಪನಿ ಇನ್ ಡೈರೆಕ್ಟ್ ಸೆಲ್ಲಿಂಗ್, ವಾಟ್ ಇಸ್ ಸ್ಪೆಷಲ್ ಅಬೌಟ್ ಯೋರ್ ಕಂಪನಿ. ಎಸ್, ತುಂಬಾ ಕಂಪನಿಗಳಿದೆ ಆಕ್ಚುಲಿ. ತುಂಬಾ ಕಂಪನಿಗಳಿದೆ. ಎಲ್ಲಾ ಕಂಪನಿ ಅಂತ ನಿಮ್ಮ ಕಂಪನಿಲಿ ಎಷ್ಟು ಸ್ಪೆಷಲ್ ಕೇಳಿದಾರಾ? ಎಸ್, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಅದಕ್ಕೆ ಮುಂಚೆ ಸ್ಟಾರ್ಟ್ ಆಗಿದೆ ಇವಾಗ ಆಲ್ರೆಡಿ. ಫಸ್ಟ್ ಪಾಯಿಂಟ್ ಆಲ್ರೆಡಿ ನೀವು ಯಾರು ಬರ್ಕೊಂಡಿದ್ದೀರಾ, ಬರ್ಕೊಳ್ಳಿ ಪಾಯಿಂಟ್ ಗಳನ್ನ. ಏನಿದೆ ನನ್ಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ ಅಷ್ಟು ಮಟ್ಟಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಎಸ್, ಇವಾಗ ಫಸ್ಟ್ ಪಾಯಿಂಟ್ಗೆ ನಿಮ್ಗೆ ಆನ್ಸರ್ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಆರ್ ಯು ರೆಡಿ? ರೆಡಿ ಇದ್ದೀನಿ ಅನ್ನೋರು ಎಸ್ ಅಂತ ನನ್ಗೆ ಚಾಟಿಂಗ್ ಆದ್ರೂ ಮಾಡ್ಬೋದು. ವಿಡಿಯೋದಲ್ಲಿ ತುಂಬಾ ಜನ ಕಾಣಿಸ್ತಾ ಇಲ್ಲ, ಹಂಗಾಗಿ ನಾವು ಅವಾಗ ಬರ್ತಾ ಇರ್ತೀನಿ ವಿಡಿಯೋಗೆ, ನೋಡ್ತಾ ಇರ್ತೀನಿ ವಿಡಿಯೋದಲ್ಲಿ ಇದಾರ ಅಂತ ಹೇಳಿ. ಓಕೆ, ಎಸ್ ಎಸ್ ಥಮ್ಸ್ ಅಪ್ ಕೊಡ್ಬೋದು, ಇಲ್ಲ ಎಸ್ ಅಂತಾನು ನನಗೆ ಚಾಟ್ ಮಾಡ್ಬೋದು. ಎಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಅ ಲೀಗಲ್ ಬಿಸ್ನೆಸ್ ಆರ್ ಇಲ್ಲಿಗಲ್ ಬಿಸ್ನೆಸ್ ಕೇಳ್ತಾರಲ್ವಾ? ಎಸ್ ಮೇಡಮ್, ನೆಕ್ಸ್ಟ್ ಸ್ಲೈಡ್ ಬನ್ನಿ. ನೋಡಿ, ಇದು ಲೀಗಲ ಇಲ್ಲಿಗಲ ಅಂತ ನಾನು ಹೇಳೋದು ಬೇಡ, ನನ್ನ ಸಂಸ್ಥೆನೂ ಹೇಳೋದು ಬೇಡ. ಆಲ್ರೆಡಿ ಇಲ್ಲಿ MLM ಆರ್ ಡೈರೆಕ್ಟ್ ಸೆಲ್ಲಿಂಗ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ ಅಂತ ಹೇಳಿ ಆಲ್ರೆಡಿ ನಮ್ಮ ಯಾಕಪ್ಪ ಎಸ್, ಪ್ರಧಾನ ಮಂತ್ರಿ ನಮ್ಮ ಮೋದಿ ಸರ್ ಕಡೆನೂ ಅಷ್ಟೇ ಅದೇ ತರ ನಮ್ಗೆ ಎಲ್ಲಾ ತರ. ಇವಾಗ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆಲ್ರಿಗೂ, ಈ ಒಂದು ಸರ್ಟಿಫಿಕೇಟ್ ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ. ಈ ಸರ್ಟಿಫಿಕೇಟ್ ಅಲ್ಲಿ ಇನ್ನೊಂದು ಏನಂತಂದ್ರೆ, ಇವಾಗ ನೆಕ್ಸ್ಟ್ ಬರೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಬಂದು ಮೀನ್ಸ್ ಫಸ್ಟ್ PUC ಇಂದಾನೆ ಒಂದು ಸಬ್ಜೆಕ್ಟ್ ಕಡ್ಡಾಯವಾಗಿ ಅವ್ರು ಕೊಡ್ಲೇಬೇಕು ಅಂತ ಹೇಳಿ ಆಲ್ರೆಡಿ ನಮ್ಗೆ ಮೀನ್ಸ್ ಇದರಿಂದ ನಮ್ಗೆ ಗೌರ್ಮೆಂಟ್ ಕಡೆಯಿಂದ ಇವಾಗ ಅಪ್ರೂವ್ಡ್ ಆಗ್ತಾ ಇರೋದು. ಜೊತೆಗೆ ಏನಪ್ಪಾ ಅಂದ್ರೆ, ಇದು ಏನಾದ್ರೂ ಫಸ್ಟ್ PUC ಸ್ಟಾರ್ಟ್ ಆಯ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಬಂದ್ಬಿಟ್ರೆ, ಇನ್ನು ಏನಿಲ್ಲ, ಇನ್ನು 2030 ಒಳಗಡೆ ಇವಾಗ ನೀವೆಲ್ಲ ಎಂಟ್ರಿ ಆಗಿದ್ದೀರಾ ಬೇರೆ ಆಧಾರ್ ಕಾರ್ಡ್ ಕೊಟ್ಟು, ಹೌದಾ? ಬೇರೆ ನಿಮ್ಮ ಹೆಸರು, ಫೋನ್ ನಂಬರ್, ನಿಮ್ಮ KYC ಕೊಟ್ಟು ನೀವು ರಿಜಿಸ್ಟರ್ ಆಗಿದ್ದೀರಾ. ಇದು ಇವಾಗ ನೀವೇನಾದ್ರೂ ನೋಡೋಣ ಮಾಡೋಣ ಅಂತ ಯಾರಾದ್ರೂ ಇನ್ನು ಕೂತಿದ್ರೆ 2030 ಅಲ್ಲಿ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮಗೆ ಅಲೌಡು. ಇಲ್ಲ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮ್ಮ ಕೈಯಿಂದ ಮಾಡಕ್ ಆಗಲ್ಲ. ಯಾರಾದ್ರೂ ನಿಮ್ ಕಡೆ ಇನ್ನು ಯಾರಾದ್ರೂ ನೋಡೋಣ ಮಾಡೋಣ ಅಂತ ಇದ್ರೆ ದಯವಿಟ್ಟು ಈ ಒಂದು ವಿಷಯಗಳನ್ನ ಹೇಳಿ. 2030 ಆದ್ಮೇಲೆ ನಿಮ್ಮ ಕೈಯಲ್ಲಿ ಸರ್ಟಿಫಿಕೇಟ್ ಇದ್ರೆ ಮಾತ್ರನೇ ನೀವು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಆಕೆ ಪಾಸಿಬಲ್. ಇಲ್ಲ ಅಂದ್ರೆ ನೀವು ಈ ಬಿಸ್ನೆಸ್ ನ ಮಾಡಕ್ ಆಗಲ್ಲ. ಇದೇನೇ ಮಾಡ್ಬೇಕಾ ಮೇಡಮ್, ಬೇರೆ ಏನಿಲ್ಲ. 100% 2030 ಮೇಲೆ ಯಾವ್ದೇ ತರ ಕೆಲ್ಸಗಳಿಲ್ಲ. ಇವಾಗ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿದೆ, ಇವತ್ತು ಎಷ್ಟೋ ಜನಕ್ಕೆ ಕೆಲ್ಸಗಳಿಲ್ಲ. ಯಾಕಿಲ್ಲ? ಅಂತ ಬಂದ್ಬಿಟ್ಟಿದೆ.
ಕಂಪನಿ ಎಲ್ಲ ಇವಾಗ ಮಿಷಿನರಿ ಬಂದ್ಬಿಟ್ಟಿದೆ, ಸಿಸ್ಟಮ್ಗಳು ಕಂಪ್ಯೂಟರ್ಗಳು ವರ್ಕ್ ಮಾಡ್ತಾ ಇದೆ, ಇವಾಗ ರೋಬೋಗಳು ಬಂದ್ಬಿಟ್ಟಿದೆ. ಇವಾಗ ಒಂದು ಹೋಟೆಲ್ ಅಲ್ಲಿ ಸರ್ವೆಂಟ್ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೂ ರೋಬೋ ಬಂದ್ಬಿಟ್ಟಿದೆ. ಇವಾಗ ಯಾವ್ದಕ್ಕೆಲ್ಲ ಇವಾಗ ವ್ಯಕ್ತಿಗಳು ಬೇಕಾಗಿದೆ, ಇವಾಗ ಅದಕ್ಕೆಲ್ಲ ಮೈನಸ್ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಇವತ್ತು ಒಂದು ಮೆಟ್ರೋ ಅಂತ ಬಂದ್ಮೇಲೆ ಮೆಟ್ರೋ ಓಡಿಸೋದು ಒಬ್ರೆ, ಬಟ್ ಆದ್ರೆ ಎಷ್ಟು ಜನ ಅದ್ರಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ. ಇವತ್ತು ಬಸ್ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಆಟೋ ಡ್ರೈವರ್ಗಳಿಗಾಗಿರ್ಬೋದು, ಎಷ್ಟೋ ಅವ್ರಿಗೆ ಹೊಡ್ತಾ ಆಗ್ತಾ ಇದೆ. ಹೌದಾ? ಇವಾಗ ಹೋಟೆಲ್ಸ್ ಎಷ್ಟೋ ಕಡೆ ಹೋಟೆಲ್ ಓಪನ್ ಮಾಡಿ ಇಟ್ಟಿದ್ದಾರೆ. ನೀವ್ ಅನ್ಕೊಳ್ಬೋದು ನಾಳೆ ನಾನು ಹೋಟೆಲ್ ಮಾಡ್ಕೊಂಡು ಇದು ಮಾಡ್ತೀನಿ ಮೇಡಮ್ ಅಂತ. ಇವತ್ತಿರೋ ಪ್ರೆಸೆಂಟ್ ಮೀನ್ಸ್ ಇವಾಗ ಓಕೆ, ಬಟ್ ಇನ್ನೊಂದು 2030 ಆದ್ಮೇಲೆ ನಾವ್ ಯಾವ್ದೇ ತರ ಟ್ರೆಡಿಷನಲ್ ಮಾರ್ಕೆಟಿಂಗ್ ನ ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಜನಗಳು ಯಾರು ಬಂದು ನಿಮ್ಮನ್ನ ಹುಡ್ಕೊಂಡ್ ಬಂದು ತಗೊಳ್ಳೋಷ್ಟು ಪೇಷನ್ಸ್ ಪ್ರತಿಯೊಬ್ರು ಇವಾಗ್ಲೂ ಇಲ್ಲ. ನಿಮ್ಗೆ ಗೊತ್ತಾ, ಒಂದು ಕರ್ಬೇವು ತಗೊಳ್ಬೇಕಂದ್ರೆ ನಾವು ಝೆಪ್ಟೋದಲ್ಲಿ ನಾವು ಬೇರೆ ಆಪ್ ಅಲ್ಲಿ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಯಾರು ಇವಾಗ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡೋಷ್ಟು ಪೇಷನ್ಸ್ ಇಲ್ಲ, ಟೈಮು ಇಲ್ಲ ಇವಾಗ್ಲೇನೆ. ಬಟ್ 2030 100% ಪರಿಸ್ಥಿತಿ ಹಿಂಗೆ ಆಗೋದು. ಹಂಗಾಗಿ ಹಂಬಲ್ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಯಾರೆಲ್ಲ ನಿರ್ಧಾರ ತಗೊಂಡಿದ್ದೀರಾ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಳ್ಳಿ. ಯಾವ್ದೇ ಕಡೆ ಎಲ್ಲಿನೂ ಅಲ್ಲಿ ಇಲ್ಲಿ ಅಂತ ನೋಡಕ್ ಹೋಗ್ಬೇಡಿ. ಜನಗಳು ಹೇಳ್ತಾರೆ ಇದು ಹಂಗೆ ಹಂಗೆ ಹಿಂಗೆ ಅಂತ. ಸಕ್ಸಸ್ ಆಗಿರೋರೆಲ್ಲ ಏನು ಇವಾಗ ಏನಿಲ್ಲ, ನಾವು ಸಂತೋಷ್ ಸರ್ದೇ ನೀವು ತಗೊಳ್ಳಿ, ಸಕ್ಸಸ್ ಆಗಿದ್ದಾರೆ. ಅವ್ರು ಹೆಂಗ್ ಸಕ್ಸಸ್ ಆಗಿದ್ದಾರೆ? ನಮ್ ಜೊತೆ ಇರೋರು, ಹೌದಲ್ವಾ? ಹಂಗೆ ಇರ್ಬೇಕಾದ್ರೆ ನಾವ್ ಮಾಡಕ್ಕಾಗಲ್ವಾ? ನಮ್ ಕೈಲಿ ಆಗಲ್ವಾ? ಆಲ್ರೆಡಿ ಗೌರ್ಮೆಂಟ್ ಇಂದ ನಮ್ಗೆ ಕೊಟ್ಟಿದಾರ ಅಂತ ಹೇಳಿದ್ರೆ ಯಾಕೆ ಇದ್ರಲ್ಲಿ ಇದು ಲೀಗಲ್ ಇಲ್ಲಿಗಲ್ ಇದ್ರಲ್ಲಿ ನಿಮ್ಗೆ ಗೊತ್ತಾಗಿದೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಇಟ್ಕೊಳ್ಬಹುದು. ಎಸ್ ಮ್ಯಾಮ್, ನೆಕ್ಸ್ಟ್ ಪ್ಲೀಸ್. ಎಸ್, ಇಲ್ಲಿ ಬಂದಿದೆ ನೋಡಿ. ಯಾಕೆ ನಿಮ್ಮ ಪ್ರಾಡಕ್ಟ್ ಬಂದು ನಮ್ಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗಲ್ಲ ಅಂತಾನೆ ನಮ್ಗೆ ಇಲ್ಲಿ ಇರೋದು, ಹೌದಲ್ವಾ? ಎಸ್, ವೈ ಆರ್ ಮಿಸ್ಟರ್ ಪ್ರಾಡಕ್ಟ್ಸ್ ಅವೈಲಬಲ್ ಇನ್ ಶಾಪ್ ಅಂಡ್ ರೀಟೇಲ್ ಪ್ರಾಫಿಟ್. ಓಕೆ ನೋಡಿ, ಇವತ್ತು ತುಂಬಾ ಕಡೆ ನೀವು ಹಾಸ್ಪಿಟಲ್ ಹೋಗಿರ್ತೀರಾ. ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿರ್ತೀರಾ. ಹಾಸ್ಪಿಟಲ್ಗೆ ಹೋದ್ರೆ ಆ ಪಕ್ಕದಲ್ಲಿ ಒಂದು ಮೆಡಿಕಲ್ ಶಾಪ್ ಅಂತ ಇರುತ್ತೆ, ಹೌದಾ? ಮೆಡಿಕಲ್ ಶಾಪ್ ಇರುತ್ತೆ. ಆ ಮೆಡಿಕಲ್ ಶಾಪ್ ಅಲ್ಲಿ ವರ್ಷಕ್ಕೊಂದ್ಸತಿ ಡಾಕ್ಟ್ರು ಇಲ್ಲಾಂದ್ರೆ ಮೆಡಿಕಲ್ ಶಾಪ್ ಅವರು ಖಾಲಿ ಆಗ್ಬಿಡ್ತಾರೆ. ಒಂದು 3 ದಿನ 4 ದಿನ ಇರಲ್ಲ. ಯಾಕೆ ಅಂತ ಯಾವ್ದಾದ್ರು ಯೋಚನೆ ಮಾಡಿ ನೋಡಿದ್ರಾ? ಯಾಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ಏನ್ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಬೇರೆ ಬೇರೆ ಕಂಪನಿ ಕಡೆಯಿಂದ ಬರುತ್ತೆ. ಅಲ್ಲಿನೂ ಅಷ್ಟೇ ಫ್ರೆಂಡ್ಸ್, ಅಲ್ಲಿನೂ ಅಷ್ಟೇ ಅಲ್ಲಿ ಏನ್ ಮೆಡಿಸಿನ್ ತಗೊಳ್ತಾರೆ, ಆ ಮೆಡಿಸಿನ್ ಅಲ್ಲಿ ಪಾಯಿಂಟ್ ಆಗಿ ಆಡ್ ಆಗಿ ಅವ್ರಿಗೂ ಅಲ್ಲಿ ಸಮ್ ಇನ್ಕಮ್ ಬರ್ತಾ ಇದೆ. ಜೊತೆಗೆ ವರ್ಷಕ್ಕೆ ಒಂದ್ಸತಿ ಅವ್ರಿಗೆ ಔಟ್ ಆಫ್ ಕಂಟ್ರಿ ಟ್ರಿಪ್ ಗಳನ್ನ ಕೊಡ್ತಾ ಇದಾರೆ. ಅದು ಡಾಕ್ಟರ್ಗಳಿಗೂ ಕೊಡ್ತಾರೆ, ಅಂಡ್ ಮೆಡಿಕಲ್ ಶಾಪ್ ಅಲ್ಲಿ ಇರೋರ್ಗೂ ಕೊಡ್ತಾರೆ, ಅಂಡ್ ರಿಟೇಲ್ ಶಾಪ್ ಅಲ್ಲಿನೂ ಕೊಡ್ತಾರೆ. ಗೊತ್ತಾ ನಿಮ್ಗೆ? ಗಿಫ್ಟ್ ಅದು ಇದು ಅಂತ ಕೊಡ್ತಾರೆ. ಬಟ್ ಆದ್ರೆ ಇವಾಗ ಎಕ್ಸಾಂಪಲ್ MD ಸರ್ಗೆ ಇವತ್ತು 1 ಸೆಕೆಂಡ್ ಹೇಳ್ಬಿಟ್ರೆ, ಸರ್ ನಮ್ ಕೈಲೆಲ್ಲ ಮಾಡಕ್ಕಾಗಲ್ಲ ಸರ್, ನೀವು ಮೆಡಿಕಲ್ ಶಾಪಿಗೆ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಕೆಲಸ ಈಸಿನೇ. ಮೆಡಿಕಲ್ ಶಾಪ್ಗೂ ರಿಟೇಲ್ಗೂ ಕೊಡ್ಬೋದು. ಬಟ್ ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, ಇವತ್ತು ನಳಿನಿ ಪ್ರಕಾಶ್ ಯಾರಿಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಇವತ್ತು ಆಕ್ಚುಲಿ ನನ್ನ ಪ್ರಕಾರ ಇಡೀ ವಿಸ್ಟಾರಿಯನ್ಸ್ಗೆ, ನನ್ನ ಪ್ರಕಾರ ಒಂದು 80% ವಿಸ್ಟಾರಿಯನ್ಸ್ಗೆ ನಳಿನಿ ಪ್ರಕಾಶ್ ಯಾರಂತ ತೋರ್ಸ್ಕೊಟ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾರು ಅಂತ ತೋರ್ಸ್ಕೊಟ್ಟಿರೋದು ಈ ವಿಸ್ಟಾರ್. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನನ್ನ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್, ನನ್ನ ಒಂದು ಬಾಡಿ ಲ್ಯಾಂಗ್ವೇಜ್, ನನ್ನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಈ ಒಂದು ನಮ್ಮ ಕಂಪನಿ ಕಡೆಯಿಂದ ಮಾತ್ರನೇ. ಹಂಗಿರ್ಬೇಕಂತಂದ್ರೆ ಅವತ್ತು ನನಗೆ ಸಿಕ್ಕಿರೋ ಆಪರ್ಚುನಿಟಿಗೆ ನಾನು ಇಷ್ಟು ದೂರ ಬಂದಿದ್ದೀನಿ. ಇದೇನಾದ್ರೂ ಮೆಡಿಕಲ್ ಶಾಪ್ ಅಲ್ಲೋ ಇನ್ನೊಬ್ರಿಗೆ ಅವ್ರನ್ನ ಮತ್ತೊಬ್ರಿಗೆ ಕೊಟ್ಟಿದ್ರೆ ಇವತ್ತು ನಾನು ಅಷ್ಟೇ, ನೀವು ಅಷ್ಟೇ, ಇನ್ನು ಯಾರೆಲ್ಲ ಬಂದಿದಾರೆ ಅವ್ರು ಯಾರು ದುಡ್ಡು ಮಾಡ್ಕೊಳಕ್ಕೂ ಅಂಡ್ ಲೈಫ್ ಸ್ಟೈಲ್ಗೆ ಕನ್ವರ್ಟ್ ಮಾಡ್ಕೊಳಕ್ಕೂ ಟ್ರಿಪ್ಗಳಿಗೆ ಹೋಗೋದಕ್ಕೂ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಮೆಡಿಕಲ್ ಶಾಪ್ ಅವ್ರು ಮಾಡ್ತಾರೆ, ಅವ್ರಿಗೆ ಮಾತ್ರ ಪ್ರಾಫಿಟ್ ಬೆನಿಫಿಟ್ ಸಿಗ್ತಾ ಇದೆ. ಇಲ್ಲಿ ನಾವು ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗಳು ಇವತ್ತು ಎಂಟ್ರಿ ಆಗಿದ್ದೀರಾ, ನೀವು ID ಮಾಡ್ಕೊಂಡಿದ್ದೀರಾ ಅಂದ್ರು ಮಿನಿಮಮ್, ಇಲ್ಲ ಅಂದ್ರು ಮಿನಿಮಮ್ ನೀವೇನಾದ್ರೂ 100 SP ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ ಅಂದ್ರೂ 3 ಇಂದ 4 ಸಾವಿರ ರೂಪಾಯಿ ಪ್ರಾಫಿಟ್ ಅಲ್ಲೇ ಒಳಗಡೆ ಬರ್ತಾ ಇದ್ರ. ಯಾವ್ದಾದ್ರು ಲಾಸ್ ಅಂತೂ ಎಲ್ಲೂ ಇಲ್ಲ. ಹಂಗಾಗಿ ಯಾವ್ದೇ ತರ ಮೆಡಿಕಲ್ ಶಾಪ್ಗೂ ಇವತ್ತು ಅಡ್ವರ್ಟೈಸ್ಮೆಂಟ್ಗೂ ಕೊಟ್ರು ಅಷ್ಟೇ ಅವ್ರಿಗೂ ಹೋಗುತ್ತೆ, ಯಾರಿಗೆ ಹೀರೋಯಿನ್ಸ್ ಹೋಗುತ್ತೆ. ಬಿಟ್ರೆ ನಮಗೆ ಯೂಸ್ ಮಾಡೋದು ನಾವು, ಬಟ್ ನಮ್ಗೆ ಯಾವ್ದೋ ಪ್ರಾಫಿಟ್ ಬರ್ತಾ ಇಲ್ಲ. ಸೆಲೆಬ್ರಿಟೀಸ್ ಹೋಗ್ತಾರೋ ಯೂಸ್ ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಹೋಗ್ತಾ ಇರುತ್ತೆ. ಬಿಟ್ರೆ ನಮ್ಗಂತೂ ₹1 ಪ್ರಾಫಿಟ್ ಇಲ್ಲ. ಹಂಗಾಗಿ ಯಾವ್ದೇ ತರ ಮೆಡಿಕಲ್ ಶಾಪ್ ಅಲ್ಲೂ ಸಿಗಲ್ಲ ಅಂಡ್ ರಿಟೇಲ್ ಶಾಪ್ ಅಲ್ಲೂ ಸಿಗಲ್ಲ. ನಮ್ಮ ಹತ್ರ ಮಾತ್ರ ಸಿಗತ್ತೆ. ನಮ್ಮ ಹತ್ರ ತಗೊಂಡ್ರೆ ಮಾತ್ರ ಪಾಯಿಂಟ್ ಆಡ್ ಆಗುತ್ತೆ, ಇನ್ಕಮ್ ನಮಗೆ ಬರುತ್ತೆ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಎಸ್, ಓ ಮೈ ಗಾಡ್, ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ. ಹೌದಪ್ಪ, ನಮ್ಮ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ. ಮೇಡಮ್ ನೆಕ್ಸ್ಟ್ ಸ್ಲೈಡ್ ಬನ್ನಿ. ಹೌದು, ನಮ್ಮ ಪ್ರಾಡಕ್ಟ್ ಕಾಸ್ಟ್ಲಿನೇ. ಇವಾಗ ತಗೊಳ್ಳೋಣ ಎಕ್ಸಾಂಪಲ್, ಓಕೆನಾ? ನಮ್ಮ ಪ್ರಾಡಕ್ಟ್ ಕಾಸ್ಟ್ಲಿನೇ, ನಾನು ಇಲ್ಲ ಅಂತ ಯಾವತ್ತೂ ನಾನು ಹೇಳಲ್ಲ. ನಮ್ಮ ಪ್ರಾಡಕ್ಟ್ ಕಾಸ್ಟ್ಲಿನೇ. ಓಕೆ, ಇರ್ಲಿ. ಇವಾಗ ಒಂದು ಶುಗರ್ ಪೇಷಂಟ್ ಅಂತ ತಗೊಳ್ಳೋಣ. ಇವತ್ತು ಶುಗರ್ ಪೇಷಂಟ್ ಅವ್ರಿಗೆ ಮಂತ್ಲಿ
ಮಂತ್ಲಿ ಒನ್ಸ್ ಅವರು ಚೆಕ್ಅಪ್ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ಎಷ್ಟು ಖರ್ಚು ಮಾಡ್ತಾ ಇದಾರೆ ನನ್ಗಂತೂ ಗೊತ್ತಿಲ್ಲ. ಅಂದಾಜು ಒಂದು ನನ್ನ ಪ್ರಕಾರ ಶುಗರ್ ಚೆಕ್ಅಪ್ ಮಾಡಕ್ಕೆ ಒಂದು 100-200 ರೂಪಾಯಿ ಆಗತ್ತಾ? ಓಕೆ, 100 ರೂಪಾಯಿನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಓಕೆ, ಆಮೇಲೆ ಅವರು ಟ್ಯಾಬ್ಲೆಟ್ ಇನ್ಸುಲಿನ್ ತಗೊಳ್ತಾರೋ, ಟ್ಯಾಬ್ಲೆಟ್ ತಗೊಳ್ತಾರೋ, ಅದಕ್ಕೊಂದು 200-300 ರೂಪಾಯಿ ಆಗತ್ತಾ? ಓಕೆ, 200-300 ರೂಪಾಯಿ ಇರ್ಲಿ. ಮಿನಿಮಮ್ ಅಂದ್ರೂ ಮಂತ್ಲಿ ಬೇರೆ ಅವ್ರು ಮೆಡಿಕೇಶನ್ ಮಾತ್ರ ಒಂದು 300-400 ರೂಪಾಯಿ ಖರ್ಚು ಮಾಡ್ತಾರೆ. 500 ರೂಪಾಯಿ ಇಟ್ಕೊಳ್ಳೋಣ, ಪರವಾಗಿಲ್ಲ. 500 ರೂಪಾಯಿ ಖರ್ಚು ಮಾಡ್ತಾರಂತ ಅನ್ಕೊಳ್ಳೋಣ. ಈ 500 ರೂಪಾಯಿನ ಏನಿಲ್ಲ, ಕಡಿಮೆನೇ ಪ್ರೈಸು, ಬೇರೆ 500 ರೂಪೀಸ್ ಮಾತ್ರನೇ. ತಿಂಗಳಿಗೊಂದ್ಸತಿ ಚೆಕ್ ಮಾಡ್ತಾರೆ, ಟ್ಯಾಬ್ಲೆಟ್ ತಗೊಳ್ತಾರೆ, ತಿಂಗಳಿಗೊಂದ್ಸತಿ ಚೆಕ್ ಮಾಡ್ತಾರೆ, ಟ್ಯಾಬ್ಲೆಟ್ ಹಾಕ್ತಾರೆ. ಓಕೆ, ನಾಟ್ ಬ್ಯಾಡ್, ಗುಡ್, ವೆಲ್ ಡನ್. ಶುಗರ್ ಪೇಷಂಟ್ ಹತ್ರ ಹೋಗಿ, ಶುಗರ್ ಬಂದ್ಮೇಲೆ ನಿಮ್ಗೆ ಯಾವ್ದೇ ಕಾಯಿಲೆ ಬಂದಿಲ್ವಾ ಅಂತ ಕೇಳಿ ಹೋಗಿ. ಇಲ್ಲ, ಶುಗರ್ ಬಂದ್ಮೇಲೆ ಅವ್ರ ಅಣ್ಣ BP ಬಂದ್ರು, ಅದೇ ಫ್ಯಾಮಿಲಿ, ನಮ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಇದಾರೆ, ಶುಗರ್ಗೂ ಫ್ಯಾಮಿಲಿ ಫ್ರೆಂಡ್ಸ್ ಇದಾರೆ. ಯಾರು ಅಂದ್ರೆ ಒಂದು BP, ಥೈರಾಯ್ಡ್, ಜಾಯಿಂಟ್ ಪೇನು, ಹಾರ್ಟ್ ಪ್ರಾಬ್ಲಮ್, ನರ್ವ್ಸ್ ಪ್ರಾಬ್ಲಮ್, ಏನಾದ್ರೂ ಒಂದು ಪ್ರಾಬ್ಲಮ್ ಬಂದೇ ಬಂದಿರುತ್ತೆ. ಹಂಗಾಗಿ ನಮ್ ಪ್ರಾಡಕ್ಟ್ ಕಾಸ್ಟ್ಲಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಶುಗರ್ ಅಂತ 500 ರೂಪೀಸ್ ಮಂತ್ಲಿಗೆ ಯೂಸ್ ಮಾಡ್ತಾ ಇದಾರೆ. ಬಟ್ ಯೂಸ್ ಮಾಡ್ತಾ ಇರೋದ್ರಿಂದ ಶುಗರ್ ಚೆನ್ನಾಗಾಯ್ತಂತ ಕೇಳಿ, ಅದೆಲ್ಲಿ ಚೆನ್ನಾಗತ್ತೆ? ಇಟ್ಸ್ ನಾಟ್ ಅ ಪಾಸಿಬಲ್, ಚೆನ್ನಾಗಿ ಆಗಲ್ಲ. ಒಂದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸೈಡ್ ಎಫೆಕ್ಟ್ ಆಯ್ತಾ ಆಗಿಲ್ವಾ ಅಂತ ಕೇಳಿ, ಇಲ್ಲ, ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗಿಲ್ಲ ಅಂತಾನೆ ಹೇಳೋರು ತುಂಬಾ ಜನ ಇದಾರೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ, ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ವಾ ಅಂತ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ಹಾರ್ಟ್ ಪ್ರಾಬ್ಲಮ್, ಓ ಮೈ ಗಾಡ್, ಇದಕ್ಕೊಂದು ಕಾಮಿಡಿ ಏನಂದ್ರೆ, ನಾನು ಐ ಥಿಂಕ್ ಆಗಿರ್ಬೋದು ಒಂದು ವರ್ಷವರೆಗೂ ಆಗಿರುತ್ತೆ. ನಾನು ಲಾಸ್ಟ್ Zoom ಮೀಟಿಂಗ್ ಹೇಳ್ದೆ, ಏನೋ ಗೊತ್ತಿಲ್ಲ. ನನ್ನ ರಿಲೇಷನ್ಸ್ ಒಬ್ರು ಹೇಳ್ತಾ ಇದ್ರು ನನ್ಗೆ, ಇವಾಗ ನಗು ಬರ್ತಾ ಇದೆ. ಅವ್ರು ಏನ್ ಮಾಡಿದಾರೆ, ಚೆಸ್ಟ್ ಪೇನ್ ಬಂದಿದೆ, ಓಕೆನಾ, ಚೆಸ್ಟ್ ಪೇನ್ ಬಂದಿದೆ, ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಹಾಸ್ಪಿಟಲ್ಗೆ ಹೋಗಿದ್ದಕ್ಕೆ ಅಲ್ಲಿ ಹೋದ್ರೆ ಗೊತ್ತಲ್ವಾ, ರಿಸೆಪ್ಷನಿಸ್ಟ್ ತರ ಹೋಗಿ ಇದು ಫಸ್ಟ್ ಏನಪ್ಪಾ ಕನ್ಸಲ್ಟಿಂಗ್ ಫೀಸ್ ಪೇ ಮಾಡ್ಬೇಕು. ಆಮೇಲೆ ಹೈಟ್, ವೇಟ್, BP ಅದೆಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಆಗಿದೆ. ಅದಾದ್ಮೇಲೆ ಡಾಕ್ಟರ್ ಬಂದ್ರಂತೆ. ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರು ಮುಟ್ಟುನು ನೋಡಿಲ್ವಂತೆ, ಮುಟ್ಟುನು ನೋಡಿಲ್ವಂತೆ. ಅವ್ರು ಏನ್ ಮಾಡಿದಾರೆ, ಓಕೆ ಚೆಸ್ಟ್ ಪೇನಾ, ಓಕೆ ಯಾವಾಗಿಂದ ಅದು ಇದಂತ ಕೇಳ್ಬಿಟ್ಟು, ಏನಿಲ್ಲ ಒಂದು ಕೆಲವು ಟೆಸ್ಟ್ಗಳೆಲ್ಲ ಅವೆಲ್ಲ ಮಾಡ್ಕೊಂಡ್ ಬನ್ನಿ ಅಂತ ಇಷ್ಟು ಒಂದು ಪ್ರಿಸ್ಕ್ರೈಬ್ ಒಂದಿಷ್ಟು ಟೆಸ್ಟ್ ಅನ್ನು ಬರೆದು ಕಟ್ಟಿದ್ದಾರೆ. ಅದ್ರಲ್ಲಿ ಗೊತ್ತಲ್ವಾ, ಚೆಸ್ಟ್ ಪೇನ್ ಬಂದ್ಬಿಟ್ರೆ ಏನಾದ್ರು ಕೊಡ್ತಾರೆ, ECG ಕೊಡ್ತಾರೆ, ಎಕೋ ಟೆಸ್ಟ್ ಕೊಡ್ತಾರೆ, ಅದು ಇದು ಅಂತ ಕೊಡ್ತಾರೆ. ಓಕೆ, ಇವ್ರು ಏನ್ ಮಾಡಿದಾರೆ, ಭಯ ಅಲ್ವಾ, ಏನಾದ್ರು ಭಯ ಬರುತ್ತೆ, ಅಯ್ಯೋ ಏನಾಗುತ್ತೋ ಎಂತದಂತ ಹೋಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಎಲ್ಲಾ ಟೆಸ್ಟ್ಗಳನ್ನ ಮಾಡಿದ್ದಾರೆ. ಎಷ್ಟು ಖರ್ಚಾಗಿದೆ ಅಂತ ಹೇಳಿದ್ರೆ, ಮಿನಿಮಮ್ ಕಡಿಮೆನೆ 600 ರೂಪಾಯಿ ಮಾತ್ರನೇ, ಜಾಸ್ತಿ ಏನಾಗಿಲ್ಲ, ಬೇರೆ 600 ರೂಪಾಯಿ ಮಾತ್ರ ಖರ್ಚಾಗಿದೆ. 600 ರೂಪಾಯಿ ಅದಕ್ಕೆ ಖರ್ಚು. ಕನ್ಸಲ್ಟಿಂಗ್ ಫೀಸ್ಗೆ ಒಂದು 500 ರೂಪೀಸ್. ಡಾಕ್ಟರ್ ಹತ್ರ ಹೋಗಿದ್ದಾರೆ. ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ಅನ್ನ ತೋರಿಸಿದ್ರೆ, ಏನಿಲ್ಲಪ್ಪ, ನೀವು ಅನ್ಕೊಂಡಿರ್ತಾರೆ ಏನ್ ಇರ್ಲಿಲ್ಲ, ಬೇರೆ ಗ್ಯಾಸ್ಟ್ರಿಕ್ ಇರ್ಬೋದು, ತಗೊಳ್ಳಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಂತ ಹೇಳಿ ಅವ್ರು ಪ್ರಿಸ್ಕ್ರೈಬ್ ಮಾಡಿ ಕಳಿಸ್ತಾರೆ. ಖುಷಿ ಆಯ್ತು, ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಖುಷಿ ಆಯ್ತು. ಬೇರೆ 6,500 ರೂಪಾಯಿ ಪ್ಲಸ್ ಆಮೇಲೆ ಟ್ಯಾಬ್ಲೆಟ್ಗೆ 1,000 ರೂಪಾಯಿ ಖರ್ಚು ಮಾಡಿದ್ರಂತ 7,500 ರೂಪಾಯಿ, ಆಲ್ಮೋಸ್ಟ್ 8,000 ರೂಪಾಯಿ ಖರ್ಚು ಮಾಡಿದ್ರು. ಏನು ಇಲ್ಲ ಅಂತ ಡಾಕ್ಟರ್ ಹೇಳಕ್ಕೆ 8,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಇದೊಂದ್ ಚಿಕ್ಕ ಎಕ್ಸಾಂಪಲ್ ಹೇಳ್ದೆ. ಇದೇ ಹಾರ್ಟ್ ಪ್ರಾಬ್ಲಮ್ ಅಂತ ಬಂದ್ಬಿಟ್ರೆ ಸಾಕು, ಹಾಸ್ಪಿಟ್ಲ್ಗೆ ಹೋದ್ರೆ ಎಲ್ಲಾ ಟೆಸ್ಟ್ಗಳನ್ನ ಮಾಡ್ಬಿಟ್ಟು, ಅಲ್ಲಿ ಬೇಡ ಟೆಸ್ಟ್ ಮಾಡೋದು ಬೇಡ, ಇವಾಗ ನಮ್ದೇ ಒಂದು ರಿಪೋರ್ಟ್ ಇದೆ, ನಿಮ್ಗೆ ಯಾರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲ, 96% ಬ್ಲಾಕ್ ಆಗಿ ಆಗಲ್ಲ ಅಂತ ಹೇಳಿ ಇದೇ ಜಯದೇವ ಹಾಸ್ಪಿಟಲ್ ಕಲ್ಸಿರೋ ಒಂದು ವ್ಯಕ್ತಿನ ನಮ್ಮ ಪ್ರಾಡಕ್ಟ್ ಉಳಿಸಿದೆ. ನಮ್ ಪ್ರಾಡಕ್ಟ್ ಕಾಸ್ಟ್ಲಿನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವತ್ತು ಹಾರ್ಟ್ಗೆ ಅಂತ ಹೇಳಿ ಏನಲ್ಲ, ಇವಾಗ ಜಸ್ಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ 6,000 ರೂಪಾಯಿ ಖರ್ಚು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಕಡಿಮೆನೆ, ನಮ್ ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿನೇ, ಹೌದಲ್ವಾ? ಎಸ್, ಇರ್ಲಿ ಪರವಾಗಿಲ್ಲ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಓಕೆ, ಇವಾಗ ಬರೋಣ ನಮ್ಮ ಮ್ಯಾಟ್ರಿಗೆ ಬರೋಣ. ಏನಂದ್ರೆ ನಮ್ಮ ಪ್ರಾಡಕ್ಟ್ ಮ್ಯಾಟ್ರಿಗೆ ಬರೋಣ. ಇಷ್ಟೊತ್ತು ಶುಗರ್ ಬಗ್ಗೆ ಹೇಳ್ದೆ, ಇವತ್ತು 500 ರೂಪಾಯಿ ಖರ್ಚು ಮಾಡ್ತಾರೋ, ಎಷ್ಟು ಖರ್ಚು ಮಾಡ್ತಾರೋ, ಬಟ್ ಅಷ್ಟು ಮೆಡಿಸನ್ ನ ತಗೊಂಡು ಡಯಟ್ ಮೇಂಟೈನ್ ಮಾಡಿ ಎಕ್ಸರ್ಸೈಸ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಹೌದಾ? ಶುಗರ್ ಪೇಷಂಟ್ ನಾನು ಎಕ್ಸಾಂಪಲ್ ತಗೋತೀನಿ. ಎಷ್ಟೋ ಜನ 5 ವರ್ಷ ಶುಗರ್ ಇದೆ, 10 ವರ್ಷ ಶುಗರ್ ಇದೆ, 20 ವರ್ಷ ಶುಗರ್ ಇದೆ ಅಂತ ಹೇಳಿರೋರು ಎಷ್ಟೋ ಜನ ಕಿಡ್ನಿ ಹೋಗಿದೆ, ಲಿವರ್ ಹೋಗಿದೆ, ಲೆಂಗ್ಸ್ ಹೋಗಿದೆ. ಆಫ್ಟರ್ ಆಲ್ ಲೆಂಗ್ಸ್ ಹೋಗಿದೆ, ಆಫ್ಟರ್ ಆಲ್ ನಮ್ದು ಗ್ಯಾಂಗ್ರೀನ್ ಬಂದು, ಆಫ್ಟರ್ ಆಲ್ ಬೆರಳು ತೆಗ್ದಿದ್ದಾರೆ, ಆಫ್ಟರ್ ಆಲ್ ಕಾಲ್ ತೆಗ್ದಿದ್ದಾರೆ, ಆಫ್ಟರ್ ಆಲ್ ಜೀವನೇ ಕಲ್ಕೊಂಡಿದ್ದಾರೆ. ಯಾವ್ದ್ರಿಂದ? ಶುಗರ್ ಇಂದ ಇಲ್ಲ, ಅದು ತಪ್ಪು ಕಲ್ಪನೆ. ಶುಗರ್ ಇಂದ ಇಲ್ಲ, ಶುಗರ್ ಇಂದ ಟ್ಯಾಬ್ಲೆಟ್ ತಗೊಳ್ತಾರಲ್ಲ, ಆ ಟ್ಯಾಬ್ಲೆಟ್ ತಗೊಳ್ಳೋ ಸೈಡ್ ಎಫೆಕ್ಟ್ ಜಸ್ಟ್ 500 ರೂಪಾಯಿ ಅಲ್ವಾ? ಅದು 500 ರೂಪಾಯಿ ಇವತ್ತು ಖರ್ಚಿಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಫ್ಯೂಚರ್ ಅಲ್ಲಿ ಅದು 5 ಲಕ್ಷ ಅಲ್ಲ, 5 ಕೋಟಿಯಾಗಿ ಬಂದು ನಿಲ್ಲತ್ತೆ. ಎಲ್ಲಾ ತರ ಪ್ರಾಬ್ಲಮ್ ಹೋದ್ಮೇಲೆ, ಲಿವರ್ ಹೋದ್ಮೇಲೆ ಏನ್ ಮಾಡ್ತೀರಾ, ಕಿಡ್ನಿ ಹೋದ್ಮೇಲೆ ಏನ್ ಮಾಡ್ತೀರಾ, ಹಾರ್ಟ್ ಹೋದ್ಮೇಲೆ ಏನ್ ಮಾಡ್ತೀರಾ?
ನಾವೇನಲ್ಲ ಏನ್ ಮಾಡಕ್ಕಾಗತ್ತೆ, ಹೌದಲ್ವಾ? ಬಟ್ ಆದ್ರೆ ನಮ್ಮ ಪ್ರಾಡಕ್ಟ್ ಎಕ್ಸಾಂಪಲ್ ತುಂಬಾ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ, ಬಟ್ ಇದರಲ್ಲಿ ಬ್ಯೂಟಿಫುಲ್ ಮಿರಾಕಲ್ ಅನ್ಬಿಲೀವಬಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನನ್ನ ಒಂದು ಲವ್ಲಿ ಪ್ರಾಡಕ್ಟ್ ಇಮ್ಯುನಿಟಿ ಕಾಫ್. ಎಸ್, ಈ ಒಂದು ಇಮ್ಯುನಿಟಿ ಕಾಫು ಇಲ್ಲಿ ನಮ್ಮ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ 2460 rupees ಇದೆ. ಓಕೆನಾ? ಫಸ್ಟ್ ಆಫ್ ಆಲ್ ಈ ಒಂದು ಪ್ರಾಡಕ್ಟ್ ಅಲ್ಲಿ ಆಲೋವೆರಾ, ತ್ರಿಫಲ, ಕುಕ್ಕುಮ್, ತುಳಸಿ, ಜಿಂಜರ್, ಗಿಲಾಯಿ, ಅಶ್ವಗಂಧ, ಪುನರ್ನವ, ಮುಳಕಿ ಅಂಡ್ ಆಪಲ್ ಎಕ್ಸ್ಟ್ರಾಕ್ಟ್ ಇಷ್ಟು ಹಾಕಿ ಒಂದು ಎಕ್ಸ್ಟ್ರಾಕ್ಟ್ ಬೇಸಲ್ಲಿ ಕೊಡ್ತಾರೆ. ಇದನ್ನ ಬೆಳಗ್ಗೆ ರಾತ್ರಿ ನಾವು ಹೇಳ್ತೀವಿ ಎಷ್ಟು ML ಕುಡಿಬೇಕು, ಅಷ್ಟು ML ನಾವು ಕುಡಿತಾ ಬಂದ್ರೆ ಫಸ್ಟ್ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ, ಸೊ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಯಾವ್ದೇ ತರ ಕಾಯಿಲೆಗಳನ್ನ ಹತ್ರ ಬರ್ದೇ ಇರೋ ತಡೆಗಟ್ಟುತ್ತೆ, 99% ಪ್ರಾಬ್ಲಮ್ ಕ್ಯೂರ್ ಮಾಡುತ್ತೆ. ಅಂಡ್ ಎಸ್ಪೆಷಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಅಕಸ್ಮಾತ್ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ, ಯಾವ್ದೇ ಕಾಯಿಲೆ ಇರ್ಲಿ, ಕೋಲ್ಡ್ ಇಂದ ಕ್ಯಾನ್ಸರ್ ವರ್ಗು ಯಾವ್ದೇ ಕಾಯಿಲೆ ಇರ್ಲಿ, 3 ಇಂದ 6 ತಿಂಗಳು ಕೋರ್ಸ್ ಇರುತ್ತೆ. ಇಲ್ಲ ನನ್ಗೆ ಯಾವ್ದೋ ಪ್ರಾಬ್ಲಮ್ ಇಲ್ಲ, ವರ್ಷದಲ್ಲಿ 3 ಬಾಟಲ್ ತಗೊಂಡ್ರೆ ಯಾವ್ದೇ ತರ ಕಾಯಿಲೆಗಳು ನಮ್ಮ ಹತ್ರನೇ ಬರ್ದೇ ಇರೋ ತರ ತಡೆಗಟ್ಟುತ್ತೆ ನನ್ನ ಒಂದು ಬ್ಯೂಟಿಫುಲ್ ಲವ್ಲಿ ಪ್ರಾಡಕ್ಟ್ ನಮ್ಮ ಇಮ್ಯುನಿಟಿ ಕಾಫ್. ಓಕೆ, ಇದೇ ಒಂದು ಇಮ್ಯುನಿಟಿ ಕಾಫ್ ನ ನೀವೇನಾದ್ರು ವರ್ಷಕ್ಕೆ 3 ಬಾಟಲ್ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಎಸ್, ಕಾಸ್ಟ್ಲಿನೇ ನಮ್ಮ ಪ್ರಾಡಕ್ಟ್, ನಾನು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ, ಇವಾಗಲೂ ಕಾಸ್ಟ್ಲಿನೇ. 2460 ರೂಪಾಯಿ ನಮ್ಮ ಪ್ರಾಡಕ್ಟ್ ನ ನೀವೇನಾದ್ರೂ ವರ್ಷದಲ್ಲಿ 3 ಬಾಟಲ್ ನೀವು ಯೂಸ್ ಮಾಡಿದ್ರೆ ಪರ್ ಇಯರ್ 1 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 7380 ರೂಪಾಯಿ ಆಗುತ್ತೆ. 7380 rupees ಆಗುತ್ತೆ 1 ವರ್ಷಕ್ಕೆ. ಓಕೆ, ಇರ್ಲಿ ಪರವಾಗಿಲ್ಲ, 1 ವರ್ಷಕ್ಕೆ 7380 ರೂಪಾಯಿ ಅಂತ ಹೇಳಿದ್ರೆ ಇಂಟು 25 years. ಇವತ್ತು ನನ್ಗೆ ಎಷ್ಟು ಏಜ್ ಅಂತ ಗೊತ್ತಿಲ್ಲ, ಇನ್ನು ಒಂದು 25 ವರ್ಷ ಇರ್ತೀನ ಇರ್ಬೋದಂತ ಅನ್ಕೊಂಡಿದ್ದೆ. ಒಂದು 25 ವರ್ಷ ತಗೊಳ್ತೀನಿ ಅಂತ ಅನ್ಕೊಳ್ಳಿ. ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1,84,500 ರೂಪಾಯಿ ಆಗಿರುತ್ತೆ. ಎಷ್ಟು? 1,84,500 ರೂಪಾಯಿ ಇಷ್ಟೇ ಆಗಿರೋದು. ಬಟ್ ಇದು ಏನ್ ಒಂದು ಇಮ್ಯುನಿಟಿ ಕಪ್ ನಾನು ವರ್ಷದಲ್ಲಿ 3 ಬಾಟಲ್ ತಗೊಳ್ಳೋದ್ರಿಂದ ನನ್ಗೆ ಕಿಡ್ನಿ, ಲಿವರು, ಹಾರ್ಟು, ಲಂಗ್ಸ್, ಇಡೀ ನನ್ನ ಸ್ಪೇರ್ ಪಾರ್ಟ್ಸ್, ಇಡೀ ನನ್ನ ಲಂಗ್ಸ್, ಇಡೀ ನನ್ನ ಆಟಮ್ಸ್ ಎಲ್ಲಾನು ಹೆಲ್ತಿಯಾಗಿ ಇಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ನೋಡಿ 100 ವರ್ಷ ಇರ್ತೀವಿ ಅಂತ ಯಾರು ನಾವು ಗ್ಯಾರಂಟಿ ಕೊಡಲ್ಲ, ಬಟ್ ಆದ್ರೆ ಇರೋವರೆಗೂ ನಾವು ಆರೋಗ್ಯವಾಗಿರ್ಬೇಕು. ಯಾರ ಹತ್ರ ನಾವು ಚೀತು ಅಂತ ಹೆಸರು ನಾವು ತಗೊಳ್ದೆ ಒಳ್ಳೆ ರೀತಿಯಲ್ಲಿ ಹೆಲ್ತ್ ಡೆತ್ ಆಗ್ಬೇಕಂತ ಹೇಳಿದ್ರೆ ಆಯುರ್ವೇದಿಕ್ ಮುಖಾಂತರ ಇವತ್ತು ನಮ್ಮ ಪ್ರಾಡಕ್ಟ್ ನ ನಾವು ಯೂಸ್ ಮಾಡೋ ಮುಖಾಂತರ, ಅದ್ರಲ್ಲಿ ಎಸ್ಪೆಷಲಿ ನಮ್ಮ ಒಂದು ಇಮ್ಯುನಿಟಿ ಕಾಪ್ ಅಲ್ಲಿ ಇವತ್ತು ನೀವು ಕಡಿಮೆ ಬಜೆಟ್ ಅಲ್ಲಿ ನೀವೇನು ಹಾಸ್ಪಿಟಲ್ಗೆ ಅದಕ್ಕೆ ತಗಂತ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮ್ಗೆ ಯಾವ್ದಾರ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ. ಆ ಸೈಡ್ ಎಫೆಕ್ಟ್ಸ್ ಇವತ್ತು ನೀವು 500ಗೆ ಯೋಚನೆ ಮಾಡ್ಕೊಂಡು ನಾಳೆಗೆ 5 ಲಕ್ಷವರೆಗೂ ಖರ್ಚು ಮಾಡೋರು ಇದ್ದೀರಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಕಾಸ್ಟ್ಲಿನಾ ಇದು ಕಾಸ್ಟ್ಲಿನಾ ಒಂದ್ಸತಿ ನೀವು ಯೋಚನೆ ಮಾಡಿ ನೋಡಿ. ನನ್ನ ಪ್ರಕಾರ ಇದು ತುಂಬಾ 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 ಕಡಿಮೆ. ಯಾಕಂದ್ರೆ ಇಟ್ಸ್ ನಾಟ್ ಒನ್ಲಿ ಫಾರ್ ಶುಗರ್, ಎಲ್ಲಾ ತರ ಪ್ರಾಬ್ಲಮ್ 99% ರಿಕ್ವೈರ್ ಆಗತ್ತೆ ಅಂತ ಹೇಳಿದ್ರೆ ಇದು ದೊಡ್ಡ ವಿಷಯ ಇಲ್ಲ. ನನ್ನ ಪ್ರಕಾರ ಇದು ತುಂಬಾ ಚಿಕ್ಕ ಅಮೌಂಟ್, ನನ್ನ ಪ್ರಕಾರ ತುಂಬಾ ಕಡಿಮೆ ಮಾಡಿದೀರಾ ಸರ್. ನಾನು MD ಸರ್ಗೆ ಮೆಸೇಜ್ ಕೊಡ್ಬೇಕು, ಸರ್ ಇದು ದಯವಿಟ್ಟು ಇದು ಕಾಸ್ಟ್ಲಿ ಮಾಡಿ ಅಂತ, ಇನ್ನೂ ಕಾಸ್ಟ್ಲಿ ಮಾಡಿ ಅಂತ ಹೇಳ್ಬೇಕು. ಬಿಟ್ರೆ ಕಡಿಮೆ ಮತ್ತು ಮಾಡಿ ಅಂತ ನಾನು ಯಾವತ್ತು ನಾವು ಯಾರು ಕೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಅಂತ ಒಂದು ಬ್ಯೂಟಿಫುಲ್ ರಿಸಲ್ಟ್ ಇರೋ ಪ್ರಾಡಕ್ಟ್, ಅಂತ ಒಂದು ಫ್ಯೂಚರ್ ಅಲ್ಲಿ ಯಾವ್ದೇ ತರ ಕಾಯಿಲೆ ಬರ್ದೇ ಇರೋ ತರ ಕಟ್ಟತ್ ಅಂತ ಹೇಳಿದ್ರೆ ಇದು ಕಡಿಮೆ ಅಮೌಂಟ್ ನಾನಂತ ಇವಾಗ ನಾನು ಹೇಳ್ತೀನಿ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಓಕೆ, ಇವಾಗ ಬಂದಿವಿ ನೋಡಿ ಇನ್ನೊಂದ್ ಮ್ಯಾಟ್ರು. ಏನಪ್ಪ ಅಂತ ಹೇಳಿದ್ರೆ ಪ್ಲಾನ್ ಕೊಟ್ರೆ ಸಾಕು, ಇಮಿಡಿಯೇಟ್ ಆಗಿ ಕೇಳೋದು ಅದು ಕ್ವಶನ್. ಚೈನ್ ಲಿಂಕಾ? ನಾನ್ ಹೇಳೋದ್ ಗೊತ್ತಾ? ಹೌದು, ಚೈನ್. ಎಸ್, ಚೈನ್ ಲಿಂಕ್ ಅಂದ್ರೆ ಏನು ಅವ್ರನ್ನ ನಾವು ಕೇಳಲೇಬೇಕು. ಓಕೆ, ಚೈನ್ ಲಿಂಕ್ ನನಗ್ ಗೊತ್ತಿಲ್ಲ. ಚೈನ್ ಲಿಂಕ್ ಬಗ್ಗೆ ಏನಂದ್ರೆ ಗೊತ್ತಾಯ್ತು ಅಂದ್ರೆ ಹೇಳ್ಬೋದಾ? ಚೈನ್ ಲಿಂಕ್ ಅಂದ್ರೆ ಏನು ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ. ಚೈನ್ ಲಿಂಕ್ ಅಂದ್ರೆ ಅದೇ ನಾನ್ 3 ಜನ ಸೇರ್ಸೋದು, ಅವ್ರು 3 ಜನ ಸೇರ್ಸೋದು, ಅವ್ರು 3 ಜನ ಸೇರ್ಸೋದು. ಅಯ್ಯೋ ದೇವ್ರೆ. ಓಕೆ, ಎಸ್, ಇರ್ಲಿ, ಅವ್ರ ಮೈಂಡ್ ಸೆಟ್ ಹಂಗೆ ಅಂತಲ್ಲ ಇರ್ಲಿ ಪಾಪ. ಯಾಕಂದ್ರೆ ಯಾರೋ ಒಬ್ರು ಪಾಪ ತಲೆಗೆಸ್ಬಿಟ್ಟು ಹೋಗಿರ್ತಾರೆ, ಹಂಗಾಗಿ ಅವ್ರದ್ದು ತಪ್ಪಂತ ಹೇಳ್ತಾರೆ. ಬಟ್ ಅವ್ರಿಗೆ ಸಮ್ ಕ್ಲಾರಿಟಿ ನಾವು ಕೊಡ್ಬೇಕು, ಹೌದವಾ? ಹಂಗಾಗಿ ಯಾವ ತರ ಕ್ಲಾರಿಟಿ ಕೊಡ್ಬೋದು. ಎಸ್, ಚೈನ್ ಸಿಸ್ಟಮ್. ಎಸ್, ಅಬ್ಸಲ್ಯೂಟ್ಲಿ ಚೈನ್ ಸಿಸ್ಟಮ್ ನಮ್ದು, ಇಲ್ಲ ಅಂತ ನಾನಂತೂ ಹೇಳಲ್ಲ. ಇವಾಗ ಚೈನ್ ಸಿಸ್ಟಮ್ ಇಲ್ದೇ ಇರೋದು ಯಾವ್ದಾದ್ರು ಇದೆಯಾ? ಎನಿ ಕಂಪನೀಸ್, ಜಾಬ್, ಯಾವ್ದನ ಇರ್ಲಿ, ಮತ್ತೆ ಯಾರೋ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋದ್ರಿಂದ ದೊಡ್ಡ ಬಿಸ್ನೆಸ್ ಇಂದ ಎಲ್ಲಿ ಚೈನ್ ಲಿಂಕ್ ಇಲ್ಲ ಅಂತ ಹೇಳಿ ನೋಡೋಣ. ಇವತ್ತು ಎಕ್ಸಾಂಪಲ್ ಒಂದು ಓಲಾ, ಊಬರು ಈ ತರ ಇರತ್ತ, ಅಲ್ಲಿ ಚೈನ್ ಲಿಂಕ್ ಇಲ್ಲ ಅಂತ ನೀವ್ ಹೇಳ್ತೀರಾ? ಫೇಸ್ಬುಕ್ ಇದು ಚೈನ್ ಲಿಂಕ್ ಬೇಡ ರೀ, ಅಷ್ಟು ದೂರ ಯಾಕೆ ಹೋಗ್ತೀರಾ? ಇವತ್ತು ಏನಿಲ್ಲ, ಇಲ್ಲಿ ಇದೆ ನೋಡಿ, ಕಮಿಷನರ್ ಆಫ್ ಪೊಲೀಸ್ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಏನಿಲ್ಲ, ಅಲ್ಲಿ ಪೊಲೀಸ್ ಕಮಿಷನರ್ ಇದ್ರಲ್ಲಿನೂ ಅಷ್ಟೇ ಚೈನ್ ಲಿಂಕ್. ಅಲ್ಲಿ ಒಬ್ರಿಗೊಬ್ರು ಚೈನ್ ಲಿಂಕ್ ಅಲ್ಲೇ ಇರೋದು. ಇವಾಗ ಎಕ್ಸಾಂಪಲ್ ನೆಕ್ಸ್ಟ್ ಬನ್ನಿ, ಇದು ಅಷ್ಟು ನಿಮ್ಗೆ ಅರ್ಥ ಆಗಲ್ಲ. ನೆಕ್ಸ್ಟ್ ಬರುತ್ತೆ ನೋಡಿ, ನಿಮ್ಮ ಅಪ್ಪ ಚೈನ್ ಲಿಂಕ್, ನಿಮ್ಮ ತಾತ ಚೈನ್ ಲಿಂಕ್, ಹೆಂಗಂತ ಕೇಳ್ತೀರಾ? ಇಲ್ಲಿ ನೋಡಿ ಇವತ್ತು ಚೈನ್. ನೆಕ್ಸ್ಟ್ ಬನ್ನಿ ಮೇಡಮ್.
ನೆಕ್ಸ್ಟ್ ಅಂತ ಬಂದ್ರೆ ನಾವೇ ಚೈನ್ ಲಿಂಕ್ ಹೇಗೆ ಅಂತ ಹೇಳ್ತೀರಾ? ಇವಾಗ ನಾನಿದ್ದೀನಿ, ಹೌದಾ? ನನ್ನ ಮಕ್ಳಿದಾರೆ, ನನ್ನ ಮಕ್ಳಿಗೆ ನನ್ನ ಮಕ್ಳು, ಅದು ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಇದಾರೆ, ನಮ್ಮ ಅಪ್ಪ ಅಮ್ಮಗೆ ಅಪ್ಪ ಅಮ್ಮ ಇದಾರೆ, ಹೌದಾ? ಜನರೇಷನ್ ಟು ಜನರೇಷನ್ ಏನಾಗತ್ತೆ ನೋಡಿ, ಚೈನ್ ಲಿಂಕ್. ಇದು ಚೈನ್ ಲಿಂಕ್ ತಾನೇ? ಚೈನ್ ಲಿಂಕ್ ಇಲ್ದೆ ಏನಾದ್ರೂ ಇದೆಯಾ ಅಂತ ಕೇಳಿ ಫಸ್ಟ್ ಆಫ್ ಆಲ್. ಯಾವುದು ಇಲ್ಲ. ಹಂಗಾಗಿ ಇವತ್ತು ಏನ್ ಜನರೇಷನ್ ಟು ಜನರೇಷನ್ ಇವತ್ತು ನಮ್ಗೆ ಇದೆ, ಇದನ್ನು ಚೈನ್ ಲಿಂಕ್. ಚೈನ್ ಲಿಂಕ್ ಇಲ್ದೆ ಯಾವುದು ಇಲ್ಲ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೇಡಮ್. ಓಕೆ, ವಾಟ್ ಹ್ಯಾಪನ್ ಇಫ್ ಕಂಪನಿ ಇಸ್ ಕ್ಲೋಸ್ಡ್? ಏನ್ ಮಾಡ್ತೀವಿ ಕಂಪನಿ ಕ್ಲೋಸ್ ಆಯ್ತು ಅಂದ್ರೆ? ನೋಡಿ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಇವತ್ತು ನಮ್ಮ MDH ಮಸಾಲಾ 95 years ಇರೋ ಒಂದು ಕಂಪನಿಗಳು, ತುಂಬಾ ದೊಡ್ಡ ಕಂಪನಿಗಳು, ರಿಲಯನ್ಸ್ ಆಗಿರ್ಬೋದು, ಹಾರ್ಲಿಕ್ಸ್ ಕಂಪನಿ ಆಗಿರ್ಬೋದು, ಬೋನ್ವಿಟಾ, ಇನ್ನು ಎಕ್ಸ್ಟ್ರಾ ಯಾವುದೇ ಕಂಪನಿಗಳು ಇರ್ತಿದ್ರು ಇವಾಗ ಕ್ಲೋಸ್ ಆಯ್ತು. ಇವಾಗ ಕ್ಲೋಸ್ ಆಯ್ತು ಅಂದ ತಕ್ಷಣ ಅಯ್ಯಯ್ಯೋ ಏನಪ್ಪಾ ಹೆಂಗಪ್ಪ ಅಂತ ಯೋಚನೆ ಮಾಡ್ತೀವಾ? ಇಲ್ಲ. ನೆಕ್ಸ್ಟ್ ಸ್ಲೈಡ್ ಬನ್ನಿ ಮೇಡಮ್. ಇವಾಗ ಕಂಪನಿ ಕ್ಲೋಸ್ ಆಯ್ತು ಅಂದ್ರೆ ನೀವು ಅಲ್ಲಿ ಭಯ ಪಡ್ಬೇಕು ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಭಯ ಪಡ್ಬೇಕಾಗಿರೋದು ಯಾರು ಗೊತ್ತಾ? ನಮ್ಮ MD. ಯಾಕಂದ್ರೆ ಇವತ್ತು ನಾವು ಬಿಸ್ನೆಸ್ ಮಾಡ್ಬೇಕು, ನಮ್ಮ ಲೈಫ್ ಶೈಲಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಂತಕ್ಕೋಸ್ಕರ ನಮಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋ ವ್ಯಕ್ತಿ ಯಾರು ಅಂದ್ರೆ ನಮ್ಮ MD ಸರ್. ಆಕ್ಚುಲಿ ಅವ್ರು ಭಯ ಪಡ್ಬೇಕು, ಅಯ್ಯೋ ಕ್ಲೋಸ್ ಆದ್ರೆ ಹೆಂಗೆ ಅಂತ. ಯಾಕಂದ್ರೆ ನಾವು ಯಾವ್ದೋ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೀವಿ, ಹೌದಾ? ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ನಾವು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ತಾ ಇದೀವಿ. ಹೆಂಗೆ ಅಂದ್ರೆ ಇವಾಗ ನಮ್ ಕಂಪನಿ ನಮಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದ ಒಂದು ಓನ್ ಹೆಡ್ ಆಫೀಸ್ ಚಿಕ್ಕಮಗಳೂರಲ್ಲಿ. ಆಕ್ಚುಲಿ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ನಮ್ಮ ಇಂಡಿಯಾ ಬೆಸ್ಟ್ ಕಂಪನಿ, ನಮ್ಮ ಕರ್ನಾಟಕ ಬೆಸ್ಟ್ ಕಂಪನಿ ಚಿಕ್ಕಮಗಳೂರಲ್ಲಿ ಇರೋದು. ಈಗ ನೋಡ್ತಾ ಇದ್ದೀರಾ, ವಿ-ಸ್ಟಾರ್ ವೆಲ್ನೆಸ್ ಹೆಡ್ ಆಫೀಸ್ ಇನಾಗ್ರೇಟ್ ಹ್ಯಾಸ್ ಇನ್ 16 February. ಸೊ ನೋಡಿ, ಇದು ನಮ್ಮ ಕಂಪನಿ ಓಪನ್ ಆಗಿರೋದು 2019 ಅಲ್ಲಿ ಓಪನ್ ಆಗಿತ್ತು ಚಿಕ್ಕಮಗಳೂರಲ್ಲಿ. August 16th ಓಪನ್ ಆಗಿತ್ತು. ಯಾರಿಗೋಸ್ಕರ ಓಪನ್ ಮಾಡಿದ್ರು ಇದು? ನಮಗೋಸ್ಕರ, ನಮ್ಮ ಒಂದು ಲೈಫ್ ಸ್ಟೈಲ್ ಕನ್ವರ್ಟ್ ಮಾಡ್ಕೊಳ್ಬೇಕಂತಕ್ಕೋಸ್ಕರನೇ ಅವರು ಆಲ್ಮೋಸ್ಟ್ ಲ್ಯಾಕ್ಸ್ ಟುಗೆದರ್ ನ ಕೊಟ್ಟು ಒಂದು ಹೆಡ್ ಆಫೀಸ್ ನಮ್ಗೆ ಇನಾಗ್ರೇಟ್ ಮಾಡಿ ಕೊಟ್ರು. ನೆಕ್ಸ್ಟ್ ಮೇಡಮ್. ಅದೇ ತರ ಇಲ್ಲಿ ನೋಡ್ಬೋದು. ಆಕ್ಚುಲಿ ಯಾರೆಲ್ಲ ಚಿಕ್ಕಮಂಗ್ಳೂರ್ ಕಡೆ ಇರೋರು, ಚಿಕ್ಕಮಂಗ್ಳೂರ್ ಗೊತ್ತು ಅನ್ನೋರು, ಇಲ್ಲ ಗೊತ್ತಿಲ್ಲ ಅನ್ನೋರು ಯಾರಾದಿದ್ರೆ ನಾಳೆ ಬೆಳಗ್ಗೆನೆ ಬನ್ನಿ, ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ವಿತಿನ್ 5 hours ಅಲ್ಲಿ ನಮ್ಮ ಹೆಡ್ ಆಫೀಸ್ ನಾವು ವಿಸಿಟ್ ಮಾಡ್ಬೋದು. ನಮ್ಮ ಹೆಡ್ ಆಫೀಸ್ ಅಂತ ಬಂದ್ರೆ ಚಿಕ್ಕಮಂಗ್ಳೂರ್, ನಾವು ಏನಾದ್ರು ಬಸ್ ಸ್ಟಾಪ್ ಇಲ್ಲ ರೈಲ್ವೆ ಸ್ಟೇಷನ್ ಇಳಿತೀರ ಅಂತ ಹೇಳಿದ್ರೆ ಗೌರಿ ಕಾಲುವೆ ಏರಿಯಾ ಅಂತ ಹೇಳಿದ್ರೆ ಸಾಕು. ಅದ್ರಲ್ಲಿ ಎಸ್ಪೆಷಲಿ ವಿದ್ಯಾಭಾರತಿ ಸ್ಕೂಲ್ ಅಂತ ಹೇಳಿ, ವಿದ್ಯಾಭಾರತಿ ಸ್ಕೂಲ್ ಅಂತ ಹೇಳಿದ್ರೆ ಟಾನ್ ಅಂತ ನಮ್ಮ ಹೆಡ್ ಆಫೀಸ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಯಾಕಂದ್ರೆ ಅಂತ ಒಂದು ಫೇಮಸ್ ಸ್ಕೂಲ್ ನಮಗೋಸ್ಕರ, ಯಾರಿಗೋಸ್ಕರ? ನಮಗೋಸ್ಕರ ನನಗೋಸ್ಕರ ಅಂತ ನಾನು ಹೇಳ್ಕೊಳ್ತೀನಿ. ವಿ-ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ನಮಗೋಸ್ಕರ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಗೊತ್ತಾ? ಓನ್ ಅಸೆಟ್. ಯಾರಿಗೋಸ್ಕರ ಮಾಡಿರೋದು? ಇದನ್ನು ನಮಗೋಸ್ಕರ ಮಾಡಿರೋದು. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ಇಲ್ಲಿ ನೋಡ್ಬೋದು ನೀವು, ಕಂಪನಿಗೆ ಅವಾರ್ಡ್ಸ್ ರಿವಾರ್ಡ್ಸ್ ಸಾಕಷ್ಟು ಬಂದಿದೆ. ಅದರಲ್ಲಿ ಎಸ್ಪೆಷಲಿ ಒಂದು ಕೆಲವು ಸರ್ಟಿಫಿಕೇಟ್ ಮಾತ್ರ ಹೇಳ್ತೀನಿ. ರೈತ ರತ್ನ ಅವಾರ್ಡ್ ಮೀನ್ಸ್ ಪದ್ಮಭೂಷಣ್ ಅವಾರ್ಡ್ ಸಿಕ್ಕಿರೋದು, ಅಂಡ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಅಂತ ಸಿಕ್ಕಿರೋದೆ, ಅಂತ ಪ್ರೈಡ್ ಆಫ್ ನೇಷನ್ ಅಂತ ಹೇಳಿ ಅವಾರ್ಡ್ ಸಿಕ್ಕಿರೋದು, ಹಲವಾರು ಸರ್ಟಿಫಿಕೇಟ್, ಹಲವಾರು ರಿವಾರ್ಡ್ಸ್ ಗಳು ಸಿಕ್ಕಿರೋ ನಮ್ಮ ಒಂದು MD ಸರ್ಗೆ. ಯಾಕೆ ಬೆಸ್ಟ್ ಪ್ರಾಡಕ್ಟ್ ಅಂತ ಸರ್ಟಿಫಿಕೇಟ್ ಸಿಕ್ಕಿದೆ, ಅಂಡ್ ಬೆಸ್ಟ್ ಬಿಸ್ನೆಸ್ ವೆಲ್ನೆಸ್ ಪ್ರಾಡಕ್ಟ್ ಅಂತ ಸಿಕ್ಕಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಸರ್ಟಿಫಿಕೇಟ್ ಆಲ್ರೆಡಿ ನಮ್ಗೆ ಸಿಕ್ಕಿರೋದು. ಎಸ್ ಮೇಡಮ್, ನೆಕ್ಸ್ಟ್ ಬನ್ನಿ. ನೋಡ್ತಾ ಇದ್ದೀರಲ್ವಾ, ನಾನು ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಗಳು ಸಿಕ್ಕಿದೆ. ದುಬೈಯಲ್ಲಿ, ಲಂಡನ್ ನಲ್ಲಿ, ಎಲ್ಲಾ ಕಡೆ ನಮ್ಗೆ ಆಲ್ರೆಡಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಗಳಂತಾನೆ ಸಿಗ್ಬೋದು. ದುಬೈಯಲ್ಲಿ ವೆಲ್ನೆಸ್ ಪ್ರಾಡಕ್ಟ್ ಕಂಪನಿ ಅಂತಾನೆ ಹೇಳಿ ನಮ್ಗೆ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟರೆ. ಅದೇ ತರ ಏಷ್ಯಾ ಲೀಡರ್ಸ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿ ನಮ್ಮ MD ಅವ್ರ ಮಗ OS ಹಿಂದೂಸ್ತಾನಿ ಸರ್ ಆಲ್ರೆಡಿ ನಮ್ಮ ಕಿರಣ್ ಬೇಡಿ ಅವ್ರು ಮೇಡಮ್ ಹತ್ರ ಒಂದು ಅವಾರ್ಡ್ ನ ರಿಸೀವ್ ಬಂದಿರೋದು ಇದೆ. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಬೇಕಾದ್ರೆ ಏನು ಬೇಡ, ನಮ್ದು ವೆಬ್ಸೈಟ್ ಇದೆ, ವೆಬ್ಸೈಟ್ ನ ಚೆಕ್ ಮಾಡಿದ್ರೆ ಇದು ಎಲ್ಲಾ ಡೀಟೇಲ್ಸ್ ನಿಮ್ಗೆ ಸಿಗತ್ತೆ. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಅದೇ ತರ ರೀಸೆಂಟ್ಲಿ ಸಿಕ್ಕಿರೋದು ಲಂಡನ್ ನಲ್ಲಿ ಗ್ಲೋಬಲ್ ಲೀಡರ್ ಸಬ್ಮಿಟ್ ಸೋಮನಿ ಅಂತ ಹೇಳಿ 2023 ಅಲ್ಲಿ ನಮ್ಗೆ ಸಿಕ್ಕಿರೋದು ಬೆಸ್ಟ್ ವೆಲ್ನೆಸ್ ಬ್ರ್ಯಾಂಡ್ ಆಫ್ ಇಯರ್ ಅಂತ ಹೇಳಿ ಆನರ್ ಮಾಡಿದ್ದಾರೆ ಲಂಡನ್ ನಲ್ಲಿ. ಎಷ್ಟು ಹೆಮ್ಮೆಯಾದಂತ ವಿಷಯ ಅಂತ ಹೇಳಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಕಂಪನಿ ಎಷ್ಟು ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಂಥ ಒಂದು ಅವಾರ್ಡ್ ಗಳನ್ನ ಸಿಗ್ತಾ ಇದೆ. ಯಾಕೆ ಕಂಪನಿ ಅಷ್ಟು ದೊಡ್ಡಗೆ ಬೆಳೀತಾ ಇದೆ ಅನ್ನೋದು ಇದಕ್ಕೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಮೇಡಮ್. ಓಕೆ, ನಾವು
ಕಂಪನಿ ಕ್ಲೋಸ್ ಆದ್ರೆ ಏನು ಅಂತ ಒಂದು ಕ್ವಶನ್ಗೆ ಆಲ್ಮೋಸ್ಟ್ ನಿಮ್ಗೆ ಆನ್ಸರ್ ಸಿಕ್ಕಿರುತ್ತೆ. ಯಾಕಂದ್ರೆ ನಾವೇನು ಲಕ್ಷ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಕಂಪನಿ ನಮಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ. ಕಂಪನಿ ನಮಗೋಸ್ಕರ ಅವಾರ್ಡ್ಸ್ ರಿವಾರ್ಡ್ಸ್ ಆಗಿರ್ಬೋದು ಎಲ್ಲಾ ತರ ನಮ್ದು ಅಸೆಟ್ಸ್ಗಳನ್ನ ಕಂಪನಿ ಇವಾಗ ನಮಗೋಸ್ಕರ ಮಾಡ್ಕೊಟ್ಟಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ, ವಿತಿನ್ ಅ ಶಾರ್ಟ್ ಪೀರಿಯಡ್ August 15th ಒನ್ ಮೋರ್ ಹೆಡ್ ಆಫೀಸ್ ಇನ್ ಚಿಕ್ಕಮಂಗ್ಳೂರ್ ಇನಾಗ್ರೇಟ್ ಮಾಡ್ತಾ ಇದಾರೆ. ನಿಜವಾಗ್ಲು ಯಾವಾಗಪ್ಪ ಅಂತ ನಾನಂತೂ ಕಾತರದಿಂದ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಬರೋಣ, ವೆದರ್ ಆರ್ ಯು ಡಾಕ್ಟರ್ ಅಂತ ಕೇಳ್ತಾರ. ಎಸ್ ಕರೆಕ್ಟ್ ಕೇಳ್ತಾರೆ. ಯಾಕಪ್ಪ ಅಂದ್ರೆ ನೋ ವಿ ಆರ್ ನಾಟ್ ಎ ಡಾಕ್ಟರ್ ಬಟ್ ವಿ ಆರ್ ಗಿವಿಂಗ್ ಇನ್ಫಾರ್ಮೇಶನ್ ಅಬೌಟ್ ಫುಡ್ ಸಪ್ಲಿಮೆಂಟ್. ನೆಕ್ಸ್ಟ್ ಬನ್ನಿ ಮೇಡಮ್. ಎಸ್ ನಾವು ಡಾಕ್ಟರ್ ಇಲ್ಲ ಅಂತ ಹೇಳಿ ತುಂಬಾ ಜನ ಏನ್ ಅನ್ಕೊಳ್ತಾರಂತ ಹೌದು ಅಂತ ಹೇಳ್ಬಿಡ್ತಾರೆ. ದಯವಿಟ್ಟು ಅದು ಹೇಳಕ್ ಹೋಗ್ಬಿಟ್ಟು ಸರ್ಟಿಫಿಕೇಟ್ ಕೊಡಿ ಅಂದ್ರೆ ಏನ್ ಮಾಡ್ತೀರಾ, ಅದು ತಪ್ಪಾಗುತ್ತೆ. ಹಂಗಾಗಿ ಇಲ್ಲ ಅಂತ ಹೇಳಿ ಹೆಲ್ತ್ ಅಡ್ವೈಸರ್ ಅಂತ ಹೇಳಿ, ಏನೋ ಹೆಲ್ತ್ ಅಡ್ವೈಸರ್ ಅಂತಾನೆ ಹೇಳಿ, ತೊಂದರೆ ಏನಿಲ್ಲ. ಇವಾಗ ವಿ ಡು ನಾಟ್ ಹ್ಯಾವ್ ಟು ಬಿ ಅ ಡಾಕ್ಟರ್ ಟು ಅಡ್ವೈಸ್ ದ ಟೇಕ್ ಫುಡ್ ಸಪ್ಲಿಮೆಂಟ್ ಎಕ್ಸ್ಪೀರಿಯನ್ಸ್ ಇನ್ ದ ನೋಡಿ. ಇವತ್ತು ನಾವು ಊಟದಲ್ಲಿರೋ ಮೀನ್ಸ್ ಇವಾಗ ನಾನು ಏನಾದ್ರು ಇವಾಗ ಎಕ್ಸಾಂಪಲ್ ನೆಕ್ಸ್ಟ್ ಸ್ಲೈಡ್ ಬನ್ನಿ ಮೇಡಮ್, ಅದ್ರಲ್ಲಿ ಹೇಳ್ತೀನಿ ನೋಡಿ. ಇವತ್ತು ನಮ್ಮ ಮನೆ ಊಟ, ನಮ್ಮ ಮನೆ ಇವತ್ತು ಒಂದು ಆಯುರ್ವೇದಿಕ್ ಕೊಡೋದ್ರಲ್ಲಿ ನಾವು ಡಾಕ್ಟರ್ ಆಗಿರ್ಬೇಕಂತ ಅವಶ್ಯಕತೆ ಇಲ್ಲ. ಇವತ್ತು ಬೇಡ ಬಿಡಿ, ಒಂದು 60-70 ವರ್ಷ ಹಿಂದೆ ಹೋದ್ರೆ ಹೌದಾ ಡೆಲಿವರಿ ಅಂತ ಮಾಡ್ತಾ ಇದ್ರು. ಯಾರು ಮಾಡ್ತಾ ಇದ್ರು, ಮನೇಲಿರೋ ದೊಡ್ಡವರಾಗಿರ್ಬೋದು, ಜೊತೆಗೆ ಅವ್ರ ಕೈಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಸುಲ್ಗತಿಯರು ಅಂತ ಇದ್ರು, ಅವ್ರನ್ನ ಕರ್ಸ್ಕೊಂಡ್ ಬಂದು ಡೆಲಿವರಿ ಅಂತ ಮಾಡ್ತಾ ಇದ್ರು. ಅವ್ರೇನೋ ಡಾಕ್ಟ್ರ? ಹೆಂಗೆ ಅವ್ರನ್ನ ನೀವು ಅಲೋ ಮಾಡಿದ್ರಿ ಡೆಲಿವರಿ ಮಾಡಕ್ಕೆ? ಡೆಲಿವರಿ ಅನ್ನೋದು 2 ಪ್ರಾಣ, ಹೌದಾ, ಪ್ರಾಣನ ಕಾಪಾಡೋದು ಕೆಲಸ. ಹಂಗಾದ್ರೆ ಡೆಲಿವರಿ ಅಷ್ಟು ಈಸಿನಾ ಅಂದ್ರೆ ಇಲ್ಲ, ಅಷ್ಟು ಡಿಫಿಕಲ್ಟ್ ಇದೆ. ಬಟ್ ಅದನ್ನು ಕಲ್ತ್ಕೊಂಡು ಎಕ್ಸ್ಪೀರಿಯನ್ಸ್ ಬೇಸ್ ಅಲ್ಲಿ ಒಂದು ಡೆಲಿವರಿನ ಮಾಡ್ತಾರಂತ ಹೇಳಿದ್ರೆ ಅವ್ರು ಡಾಕ್ಟರ್ ಇಲ್ಲ, ಡಾಕ್ಟರ್ ಆಗಿರ್ಬೇಕಂತ ಅವಶ್ಯಕತೆನೇ ಇಲ್ಲ. ಎಸ್ ಆರ್ ನೋ? ಎಸ್ ಮೇಡಮ್. ನೆಕ್ಸ್ಟ್ ಬನ್ನಿ. ಅದೇ ತರ ಬಂದ್ರೆ ಇವಾಗ ಆಲೋವೆರಾ ಅನ್ನೋದು ನಮ್ಗೆ ದೇವ್ರು ಕೊಟ್ಟಿರೋ ಒಂದು ವರ ಪ್ರಸಾದ ಅಂತಾನೆ ಹೇಳ್ಬೋದು. ಇದು ಕೋಲ್ಡ್ ಇಂದ ಕ್ಯಾನ್ಸರ್ ವರ್ಗು ನಮ್ಗೆ ಹೆಲ್ಪ್ ಆಗ್ತಾ ಇದೆ, ಹೇರ್ ಇಂದ ಸ್ಕಿನ್ ವರ್ಗು ನಮ್ಗೆ ಇದು ತುಂಬಾ 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 ಹೆಲ್ಪ್ ಆಗ್ತಾ ಇದೆ. ಆಗ ಆಲೋವೆರಾ ತಗೊಳ್ಳೋದ್ರಿಂದ ಇವತ್ತು ಎಷ್ಟೋ ಜನ ನೀವು ನೋಡ್ತಾ ಇದ್ರ, ಮಲ್ಟಿಮೀಡಿಯಾದಲ್ಲಿ ನೋಡ್ತಾ ಮಿಕ್ಸಿ ಮಾಡಿ ಕುಡೀರಿ, ಮಿಕ್ಸಿ ಮಾಡಿ ಸ್ಕಿನ್ಗೆ ಅಪ್ಲೈ ಮಾಡಿ, ಮಿಕ್ಸಿ ಮಾಡಿ ಹೇರ್ಗೆ ಅಪ್ಲೈ ಮಾಡಿ, ಹೇರ್ ಕೇರು, ಬ್ಯೂಟಿ ಕೇರು, ಹೆಲ್ತ್ ಕೇರ್ ಎಲ್ಲಾ ತರನು ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ಡಾಕ್ಟರ್ ಹೇಳಿಲ್ವಲ್ಲ ಹಾಗಾಗಿ ನಾನು ಯೂಸ್ ಮಾಡಲ್ಲ ಅಂತ ಯಾವ್ದೋ ಯೋಚನೆ ಮಾಡಿದಾರ? ಎಷ್ಟು ಜನ ಯೂಸ್ ಮಾಡಿಲ್ಲ ಅಂತ ಹೇಳಿ ನೋಡೋಣ. ಆಲೋವೆರಾನ ಪ್ರತಿಯೊಬ್ಬ ವ್ಯಕ್ತಿನ ಯೂಸ್ ಮಾಡಿದೀವಿ, ಒಂದು ಇಂಟರ್ನಲಿ, ಇಲ್ಲಾಂದ್ರೆ ಸ್ಕಿನ್, ಇಲ್ಲಾಂದ್ರೆ ಹೇರ್ಗೆ ಏನೋ ಒಂದು ಪರಿಸ್ಥಿತಿ ನಾವು ಯೂಸ್ ಮಾಡ್ತಾ ಇದೀವಿ. ಎಸ್ ಆರ್ನು? ಇದು ಹೇಳ್ಬೇಕಾ ನಾನು ಡಾಕ್ಟರ್ ಆಗಿರ್ಬೇಕಾ? ಮಾಡಲ್ವಾ? ನೆಕ್ಸ್ಟ್ ಯಾವ್ವಾ ಇದಂತೂ ಅಲ್ಟಿಮೇಟ್ ಬಿಡಿ. ಇವತ್ತು ಮಕ್ಕಳು ಕೆಳಗಡೆ ಬಿದ್ರು, ಓಕೆನಾ? ಕೆಳಗಡೆ ಬಿದ್ದ ತಕ್ಷಣನೇ ಅಯ್ಯೋ ಎಮರ್ಜೆನ್ಸಿ ಹಾಸ್ಪಿಟಲ್ ಆಂಬುಲೆನ್ಸ್ ನ ಬುಕ್ ಮಾಡಿ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತೀರಾ? ಏನ್ ಮಾಡ್ತೀವಿ? ಫಸ್ಟ್ ಅರ್ಶಿನ, ಟರ್ಮರಿಕ್ ಅದನ್ನ ಫಸ್ಟ್ ಹಚ್ತೀವಿ. ನೀವ್ ಹಚ್ಚಿಲ್ಲ ಅಂದ್ರೂ ಅಲ್ಲಿ ಯಾರೋ ದೊಡ್ಡವ್ರು ಇದ್ರೆ ಇಲ್ಲಿ ಅಕ್ಕಪಕ್ಕ ಇರೋರು ಫಸ್ಟ್ ಅರ್ಶಿನ ಹಚ್ಚ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಆಂಟಿಬಯೋಟಿಕ್ ಬ್ಲೀಡಿಂಗ್ ನ ಸ್ಟಾಪ್ ಮಾಡೋ ಒಂದು ಎಲಿಜಿಬಿಲಿಟಿ ಅದ್ರಲ್ಲಿದೆ. ಮೀನ್ಸು ಆ ಅರ್ಶಿನ ಹಚ್ಚಿರಿ ಅಂತ ಹೇಳ್ಬೇಕಂತ ಹೇಳಿದ್ರೆ ನಾವು ಡಾಕ್ಟರ್ ಆಗಿರ್ಬೇಕಂತ ಅವಶ್ಯಕತೆ ಇಲ್ಲ, ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು, ಗೊತ್ತಿದ್ರೆ ಸಾಕು. ಎಸ್ ಮೇಡಮ್. ನೆಕ್ಸ್ಟ್ ಪ್ಲೀಸ್. ಓಕೆ, ಅದೇ ನೋಡಿ, ಏನ್ ಬೇಡ ರೀ, ನಿಮ್ಮ ಡಾಕ್ಟರ್ ಹೇಳಿದ ಡಾಕ್ಟರ್ ಮತ್ತಾನೆ ಕೇಳೋದು ನೀವು. ನನ್ ಗೊತ್ತು ನೀವು ಡಾಕ್ಟರ್ ಮತ್ತಾನೆ ಕೇಳೋದು. ಅದೇ ಡಾಕ್ಟರ್ ಹೇಳಿದ್ದಾರೆ ಮೆಡಿಸಿನ್ ಗಿಂತ ಹೆಚ್ಚಾಗಿ ಆಪಲ್ ಅಲ್ಲಿ 1 ಪೀಸ್, ನಾನ್ ಹೇಳೋದು ಫುಲ್ ಪೀಸ್ ಅಲ್ಲ, 1 ಪೀಸ್ ತಿಂದ್ರು ಸಾಕು, ಕೀಪ್ ಡಾಕ್ಟರ್ ಅವೇ ಅಂತ ಒಂದು ಥಾಟ್ ಇದೆ ಗೊತ್ತಾ. ದಿನನಿತ್ಯ ಒಂದು ಆಪಲ್ ತಿನ್ನೋ ಮುಖಾಂತರ ನಮ್ಗೆ ಯಾವ್ದೇ ತರ ಆರೋಗ್ಯ ಸಮಸ್ಯೆ ಬರಲ್ಲ ಅಂತ ಹೇಳಿ ಆಲ್ರೆಡಿ ನಮ್ಮ ಡಾಕ್ಟರ್ಗಳೇ ಹೇಳಿದಾರ. ಇದು ಹೇಳ್ಬೇಕಂದ್ರೆ ನಾನ್ ಹೇಳ್ಬೇಕಂದ್ರೆ ಡಾಕ್ಟರ್ ಆಗ್ಬೇಕಂತ ಅವಶ್ಯಕತೆ ಇಲ್ಲ, ಹೌದಾ? ಎಸ್ ಮೇಡಮ್. ನೆಕ್ಸ್ಟ್ ಅದೇ ತರ ಇವತ್ತು ನಮ್ಮ ಮನೇಲಿ ಒಂದು ಶುಗರ್ ಬಂದಿದೆ, ಇಮಿಡಿಯೇಟ್ ಆಗಿ ನಾವೇನ್ ಮಾಡ್ತೀವಿ? ಹಾಗಲಕಾಯಿ ತಗೊಳ್ಳಿ, ನೀರ್ಲೆ ಹಣ್ಣು ತಗೊಳ್ಳಿ, ಅಮೃತವಲ್ಲಿ ತಗೊಳ್ಳಿ, ಗಿಲಾಯಿ ತಗೊಳ್ಳಿ, ಹೌದಾ? ಇದೆಲ್ಲ ನಾವು ಹೇಳ್ತೀವಿ ಶುಗರ್ಗೆ ಅಂತಕ್ಕೋಸ್ಕರ, ಹೌದಾ? ಇದು ಹೇಳ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕಾ ಬೇಡ ಅಲ್ವಾ? ಎಸ್ ಮೇಡಮ್. ನೆಕ್ಸ್ಟ್ ಪ್ಲೀಸ್. ಅದೇ ತರ ಅದೇ ಶುಗರ್ಗೆ ಹಾಗಲಕಾಯಿ ತಿಂದ್ರೆ ಒಳ್ಳೇದು ಅಂತ ಹೇಳಿ ಹೇಳ್ಬೇಕಂತ ಹೇಳಿದ್ರೆ ನಾವು ಡಾಕ್ಟರ್ ಆಗಿರ್ಬೇಕಂತ ಅವಶ್ಯಕತೆನೇ ಇಲ್ಲ, ಹೌದಾ? ಎಸ್ ಮೇಡಮ್. ನೆಕ್ಸ್ಟ್ ಪ್ಲೀಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಮನೇಲಿ ಮಕ್ಳಿಗೆ ಏನಾದ್ರು ಚಿಕನ್ ಪಾಕ್ಸ್ ಅಮ್ಮ ಅಂತ ಬಂದ್ರೆ ಸಾಕು, ಯಾರು ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ. ಫಸ್ಟ್ ನಾವು ಮಾಡೋ ಕೆಲ್ಸ ಏನ್ ಗೊತ್ತಾ? ನೀವ್ನ ತರ್ತೀವಿ, ಅದ್ರಲ್ಲಿ ಅರ್ಶಿನ ಹಾಕಿ ರುಬ್ಬಿಟ್ಟು ಒಂದು ಹೊಟ್ಟೆಗೂ ಕೊಡ್ತೀವಿ, ಆಮೇಲೆ ಅಪ್ಲೈ ಮಾಡೋಕ್ಕೂ ಕೊಡ್ತೀವಿ, ಅಂಡ್ ಸ್ನಾನ ಮಾಡ್ಬೇಕಾದ್ರೆ ಅದ್ರಲ್ಲೂ ಹಾಕಿ ಸ್ನಾನನೂ ಮಾಡಿಸ್ತೀವಿ, ಹೌದಾ ಮೇಡಮ್? ನೆಕ್ಸ್ಟ್ ಬನ್ನಿ.
ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಡಾಕ್ಟರ್ ಆಗಿರ್ಬೇಕಂತ ಅವಶ್ಯಕತೆ ಇಲ್ಲ. ಅದೇ ತರ ಇವತ್ತು ದೇವರು ನಮ್ಮನ್ನ ಸೃಷ್ಟಿ ಮಾಡಕ್ಕೆ ಮುಂಚೆ ನಮ್ಮ ಆರ್ಗನ್ಸ್, ನಮ್ಮ ಸೆಲ್ಸ್, ನಮ್ಮ ಎಲ್ಲಾ ತರ ನಮ್ಮ ಆರ್ಗನ್ಸ್ಗೂ ಎಲ್ಲಾನು ಒಂದೊಂದು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ. ನಮ್ಮ ಕಿಡ್ನಿ, ಲಿವರು, ಹಾರ್ಟು, ಲಂಗ್ಸು, ಯಾವ್ದ್ಯಾವ್ದಕ್ಕೆಲ್ಲ ಯಾವ್ದ್ಯಾವ್ದು ತುಂಬಾ ಒಳ್ಳೇದು ಅಂತ ಹೇಳಿ ಆಲ್ರೆಡಿ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಹೌದಾ? ಇದು ತಿಂದ್ರೆ ಒಳ್ಳೇದು ಅಂತ ಹೇಳ್ಬೇಕಂತ ಹೇಳಕ್ಕೆ ನಾವು ಡಾಕ್ಟರ್ ಆಗಿರ್ಬೇಕಂತ ಅವಶ್ಯಕತೆ ಇಲ್ಲ ಅಲ್ವಾ? ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಎಸ್, ನಾನ್ ನಿಮ್ ಬಗ್ಗೆ ಹೇಳ್ದೆ ಅವಾಗ್ಲೆ. ನಾವು ಎಷ್ಟು ಯಾವ್ದಾವ್ದು ವಿಷಯಕ್ಕೆ ನಾವು ಯೂಸ್ ಮಾಡಲ್ಲ. ನಾನು ಅವಾಗಲೇ ಹೇಳ್ದೆ, ಚಿಕನ್ ಪಾಕ್ಸ್ಗೆ ಒಂದು ಎಕ್ಸಾಂಪಲ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಅದ್ ಮಾಡ್ಬೇಕಾದ್ರೆ ಡಾಕ್ಟರ್ ಆಗಿ ಇರ್ಬೇಕಂತ ಅವಶ್ಯಕತೆನೇ ಇಲ್ಲ. ವೆನ್ ವಿ ಯೂಸಿಂಗ್ ಸಚ್ ಅ ಪ್ರಾಡಕ್ಟ್ ವಿ ಡೋಂಟ್ ಕನ್ಸಿಡರ್ ಎನಿ ಡಾಕ್ಟರ್. ಹೌದಾ? ಹಂಗಾಗಿ ಇದೆಲ್ಲ ನಿಮ್ಗೆ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಮ್ಯಾಮ್, ನೆಕ್ಸ್ಟ್ ಪ್ಲೀಸ್. ಓ ಮೈ ಗಾಡ್, ಪ್ರೆಸೆಂಟೇಶನ್ ಆಗಿರುತ್ತೆ, ಫುಲ್ ಆಗಿ ಕಲ್ಸ್ಕೊಂಡಿರ್ತಾರೆ, ಇಂಟ್ರೆಸ್ಟ್ ಆಗಿ ಕಲ್ಸ್ಕೊಂಡಿರ್ತಾರೆ. ಆಮೇಲೆ ನೋಡ್ರಿ ಲಾಸ್ಟ್ ಅಲ್ಲಿ, ಮೇಡಮ್ ದುಡ್ಡಿಲ್ಲ ಮೇಡಮ್. ಹೌದಾ? ಕೇಳಿದಾರ? ಬನ್ನಿ ಮೇಡಮ್ ನೆಕ್ಸ್ಟ್ ಸ್ಲೈಡ್ಗೆ. ಅದು ನಾನು ಹೇಳ್ತೀನಿ ನೋಡಿ. ಮನಿ ಇಲ್ಲ ಅನ್ನೋರಿಗೆ ನೋಡಿ, ದುಡ್ಡು ಇಲ್ಲ ಅನ್ನೋರು ಯಾರು ಇಲ್ಲ ಪ್ರಪಂಚದಲ್ಲಿ, ಯಾರು ಇಲ್ಲ. ನನ್ನ ಪ್ರಕಾರ ಪ್ರಪಂಚದಲ್ಲಿ ಯಾರು ಇಲ್ಲ ದುಡ್ಡು ಇಲ್ಲ ಅಂತ ಹೇಳೋರು. ಯಾಕೆ ಅಂತ ಕೇಳ್ತೀನಿ ಕೇಳಿ. ಇವತ್ತು ನಮ್ಮ ಮನೇಲಿ ಯಾರಿಗೋ ಒಬ್ರು ಸೀರಿಯಸ್ ಆಗಿದೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಡಾಕ್ಟರ್ ಹೇಳ್ತಾರೆ ICU ಹಾಕ್ಬೇಕು, ಇಷ್ಟು ಬೇಡ, ಜಾಸ್ತಿ ಬೇಡ, ಒಂದ್ 20,000 ರೂಪಾಯಿ ಕಟ್ಟಿ ಅಂತಾರೆ. ಡಾಕ್ಟರ್ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀರಾ, ಏನ್ ಮಾಡ್ತೀರಾ? ಅವಾಗ ಎಲ್ಲಿಂದ ಬರುತ್ತೆ ದುಡ್ಡು? ಹೆಂಗಪ್ಪ ದುಡ್ಡಿಲ್ಲ ಅಂತ ಹೇಳ್ತೀರಾ? ಆ ವ್ಯಕ್ತಿ ಆಕ್ಚುಲಿ ಯಾರು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಆ ವ್ಯಕ್ತಿ ರಿಟರ್ನ್ ಬರ್ತಾರೋ ಏನೋ ಅನ್ನೋದು ಗ್ಯಾರಂಟಿನೂ ಇಲ್ಲ. ಬಟ್ ಅದಕ್ಕೆ ದುಡ್ಡು ಕಟ್ಟಕ್ಕೆ ರೆಡಿ ಇದೀವಿ. ಇಲ್ಲಿ ನಮ್ಮ 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 ಲೈಫ್ ಮಾತ್ರ ಅಲ್ಲ, ನೆಕ್ಸ್ಟ್ ಬರೋ ಜನರೇಷನ್ ಲೈಫ್ ಚೆನ್ನಾಗಿರತ್ತೆ. ಬಿಸ್ನೆಸ್ ನ ಮಾಡಿ, ಇನ್ವೆಸ್ಟ್ಮೆಂಟ್ ಜಸ್ಟ್ ಇಷ್ಟೇ ಅಂತ ಮಾಡಿ ಅಂತ ಹೇಳಿದ್ರೆ ದುಡ್ಡಿಲ್ಲ. ಒಳ್ಳೇದಕ್ಕೆ ನಾವು ಕೇಳಿದ್ರೆ ದುಡ್ಡಿಲ್ಲ. ಹಾಸ್ಪಿಟಲ್ಗೆ ಸುರಿಬೇಕು, ಆ ವ್ಯಕ್ತಿ ಬರ್ತಾನೋ ಇಲ್ವೋ, ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಗೊತ್ತು, ಇಂಜೆಕ್ಷನ್ ಹಾಕೋದು ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಗೊತ್ತು, ಟ್ಯಾಬ್ಲೆಟ್ ಹಾಕೋದು ಸೈಡ್ ಎಫೆಕ್ಟ್ ಆಗತ್ತೆ ಅಂತ ಗೊತ್ತು, ಆಪರೇಷನ್ ಸಕ್ಸಸ್ ಆಗುತ್ತೋ ಆಗಲ್ಲ ಅಂತಾನು ಗೊತ್ತು, ಆದ್ರೆ ಅಲ್ಲಿ ದುಡ್ಡು ಕೊಡಕ್ಕೆ ರೆಡಿ ಇದೆ. ಇದು ಎಂತ ನ್ಯಾಯ ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅದೇ ತರ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ನೋಡಿ, ನೆಕ್ಸ್ಟ್ ಬನ್ನಿ ಮೇಡಮ್. ಇವತ್ತು ಮಕ್ಕಳಿಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಎಲ್ರು ಗೊತ್ತಿರೋ ಪ್ರಕಾರ ಸ್ಕೂಲ್ ಕಾಲೇಜ್ ಸ್ಟಾರ್ಟು. ಹೌದಾ? ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಕಟ್ಬೇಕು, 1 ಲಕ್ಷ ಕಟ್ಬೇಕು. ಹೋಗಿ ಹೇಳಿ ನೀವು ಪ್ರೊಫೆಸರ್ ಹತ್ರ ಹೋಗಿ, ಮೇಡಮ್ ನನ್ನ ಹತ್ರ ದುಡ್ಡಿಲ್ಲ, ಹೋಗಿ ನಾನೆಲ್ಲ ಓದ್ಸಲ್ಲ ಅಂತ ಮನೇಲಿ ಕೂರಿಸ್ಕೊಳ್ತೀರಾ ಮಕ್ಕಳನ್ನ? ಅವಾಗ ಎಲ್ಲಿಂದ ಬರುತ್ತೆ ದುಡ್ಡು? ನೋಡಿ, ನಮ್ಮ ಮಕ್ಳು ಇವಾಗ ಯಾವ ಕ್ಲಾಸ್ ಅಲ್ಲಿ ಇದಾರೆ ನನ್ಗೆ ಗೊತ್ತಿಲ್ಲ. ನಿಮ್ ಮಕ್ಳು 1 ಸೆಕೆಂಡ್ ಯೋಚನೆ ಮಾಡಿ ನೋಡಿ. ಪ್ರೀ ನರ್ಸರಿಯಿಂದ ಇವತ್ತುವರೆಗೂ ನೀವೇನ್ ಓದಿಸಿದೀರಾ? ಎಷ್ಟು ಲಕ್ಷ ಆಗಿದೆ, ಎಷ್ಟು ಕೋಟಿ ಆಗಿದೆ, ಯಾವ್ದಾದ್ರು ಲೆಕ್ಕ ಮಾಡಿದೀರಾ? ನಾವು ಲೆಕ್ಕ ಮಾಡಲ್ಲ. ಆಸ್ ಅ ಪೇರೆಂಟ್ ಆಗಿ ನಾವ್ ಯಾರು ಲೆಕ್ಕ ಮಾಡಲ್ಲ, ಮಾಡಕ್ಕೂ ಹೋಗ್ಬೇಡಿ, ಬೇಡ. ಬಟ್ ಆದ್ರೆ ನಮ್ಮ ಮಕ್ಳು ಬೆಳೆದು ಒಳ್ಳೆ ರೀತಿಯಲ್ಲಿ ಬಂದ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋಗಿ ದುಡಿತಾರೆ ಅನ್ಕೊಳ್ಳೋಣ, ನಮ್ಮನ್ನ ನೋಡ್ಕೊಳ್ತಾರ ಅದಕ್ಕೋಸ್ಕರ ನಾವು ಮಕ್ಕಳನ್ನ ಓದಿಸ್ತಾ ಇದೀವ. ಎಷ್ಟೋ ಜನ ಮನೇಲಿ ಇವತ್ತಿಗೂ ಮಕ್ಳು ನೋಡಲ್ಲ ಅಂತ ಹೇಳಿ ಹಲವರು ಎಷ್ಟೋ ಜನ ಇದಾರೆ. ತೀರೋಗಿರೋರು ಅಷ್ಟೇ ಜನ ಇದಾರೆ, ನನ್ ಮಕ್ಳು ನೋಡ್ತಾ ಇಲ್ಲ ಅಂತ. ಬಟ್ ಹಾಗಾಗಿ ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರು ಚೆನ್ನಾಗಿರ್ಲಿ, ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ದುಡ್ಡು ಕಟ್ತಾ ಇದೀವಿ, ಮಕ್ಳನ್ನ ಓದಿಸ್ತಾ ಇದೀವಿ. ಬಟ್ ಆದ್ರೆ ಅಲ್ಲಿ ಲಕ್ಷ ಖರ್ಚು ಮಾಡ್ತಾ ಇದೀವಿ. ಇಲ್ಲಿ ನನ್ನ ಲೈಫ್ಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ನೆಕ್ಸ್ಟ್ ಜನರೇಷನ್ಗೋಸ್ಕರ ಒಂದು ಫ್ಯೂಚರ್ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಒಂದು ಪೇಮೆಂಟ್ ನ ಕಟ್ಟು, ಬಿಸ್ನೆಸ್ ನ ಸ್ಟಾರ್ಟ್, ಪೇಮೆಂಟ್ ನ ಕಟ್ಟೋದು ಇಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ. ಯಾವ್ದೇ ತರ ಇನ್ವೆಸ್ಟ್ಮೆಂಟ್ ಇಲ್ಲ ನನ್ನ ಪ್ರಕಾರ. ಬಟ್ ಆದ್ರೂ ಅದು ಪೇ ಮಾಡೋಕ್ಕೂ ನಮ್ಗೆ ಕಷ್ಟ ಆಗುತ್ತೆ. ಹೌದಾ? ಎಸ್ ಮೇಡಮ್, ನೆಕ್ಸ್ಟ್ ಬನ್ನಿ. ಓ ಮೈ ಗಾಡ್, ನೆಕ್ಸ್ಟ್ ಬನ್ನಿ ಮೇಡಮ್. ಅದೇ ತರ ನೋಡಿ, ದುಡ್ಡು ಇಲ್ಲ ಅಂತ ಹೇಳ್ತೀರಲ್ವಾ? ದುಡ್ಡು ಇಲ್ಲ ಅಂತ ಹೇಳ್ತೀರಾ. ನಮ್ಮ ಪ್ಯಾಕೇಜು ಮಿನಿಮಮ್ ಎಷ್ಟು? 16 to 17,000. ಹೌದಾ? ಇವಾಗ ಅಕಸ್ಮಾತ್ ಆ 17,000 ಎಲ್ಲೋ ಒಂದು ಕಳೆದೋಯ್ತು. ಇಲ್ಲಿ 15 ಅಂತ ಇದೆ, ನಾನು 17 ಅಂತ ಹೇಳ್ತೀನಿ. 17,000 rupees ಎಲ್ಲೋ ಒಂದು ಕಳೆದೋಯ್ತಪ್ಪ ರೋಡ್ ಎಲ್ಲೋ ಒಂದು. ಅಯ್ಯೋ, ನನ್ನ ಜೀವನನೇ ಹೋಯ್ತು ಅಂತ ಇದ್ದೀರಾ? ಏನ್ ಮಾಡ್ತೀರಾ ನೆಕ್ಸ್ಟ್? ಬೇಡ ಬಿಡಿ, ನೆಕ್ಸ್ಟ್ ಟೈಮ್ ಬನ್ನಿ ಮೇಡಮ್. ಒಂದು ಮೊಬೈಲ್ ಇದೆ, ಮೊಬೈಲ್ ಹೊಡೆದೋಯ್ತು ಅನ್ಕೊಳ್ಳೋಣ. ಯಾರ್ದು ಹೊಡೆದೋಗೋದು ಬೇಡ, ಅಕಸ್ಮಾತ್ ಹೊಡೆದೋಯ್ತು, ಕೆಟ್ಟೋಯ್ತು, ಏನ್ ಮಾಡ್ತೀರಾ? ಅಯ್ಯಯ್ಯೋ ನನ್ನ ಲೈಫೇ ಹೋಯ್ತಲ್ಲ ಅಂತ ಸುಮ್ನೆ ಇದ್ದೀರಾ? ಇಲ್ಲ ಮೊಬೈಲ್ ಚೆನ್ನಾಗಿ ತಗೊಳ್ತೀರಾ, ಮೊಬೈಲ್ ತಗೊಳಕ್ ಹೋಗ್ತೀರಾ. ಬಟ್ ಅದಕ್ಕಿಂತ ಇನ್ನೂ ಒಳ್ಳೆ ಮೊಬೈಲ್ ನ ತಗೊಳ್ತೀರಾ ಬಿಟ್ರೆ ಕಡಿಮೆ ಪ್ರೈಸ್ ಅಲ್ಲಿ ಅಂತ ತಗೊಳಕ್ ಹೋಗಲ್ಲ. ಹೌದಾ? ಅವಾಗ ಎಲ್ಲಿಂದ ಬರುತ್ತೆ ದುಡ್ಡು? ಆ ಮೊಬೈಲ್ ಇಂದ ನಮ್ಗೆ ಏನ್ ಸಿಗುತ್ತೆ? ಬಟ್ ಆದ್ರೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಫ್ ಗೆಟ್ 17,000 ಎಲ್ಲ ಒಂದ್ ಕಡೆ ಸಿಕ್ತಪ್ಪ, ರೋಡಲ್ಲಿ ಹೋಗ್ತಾ ಇದ್ದೀರಾ, ಲಾಟ್ರಿ ಬೀಳ್ತು, ಎಲ್ಲಾದ್ರೂ ಎಲ್ಲ ಒಂದ್ ಕಡೆ ಸಿಕ್ತು, 17,000 ನಿಮ್ಗೆ ಸಿಕ್ತು ಅಂತ ಹೇಳಿದ್ರೆ ನೀವು ಓ ಮೈ ಗಾಡ್, ಖುಷಿಯಾಗಿ ನನ್ನ ಲೈಫ್ ಸೆಟಲ್ಡ್ ಆಯ್ತು, ಇನ್ಮೇಲೆ ಯಾವ್ದೇ ತರ ನಾನು ವರಿ ಮಾಡ್ಬೇಕು ಅವಶ್ಯಕತೆನೇ ಇಲ್ಲ ಅಂತ ಖುಷಿ ಪಡ್ತೀರಾ? ಇಲ್ಲ ಅಲ್ಲ? ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಇದಂತೂ ತುಂಬಾ ಜನ ಹೇಳ್ತಾರೆ, ಅಂಬಾನಿ ಮಕ್ಕಳು
ತುಂಬಾ ಜನ ಹೇಳ್ತಾರೆ, ಅಂಬಾನಿ ಮಕ್ಳೇ ಹೇಳೋದು ಇದು, ತುಂಬಾ ಜನ ಯಾರು ಹೇಳಲ್ಲ. ಟೈಮೇ ಇಲ್ಲ ಮೇಡಮ್, ನನ್ಗೆ ಟೈಮೇ ಇಲ್ಲ ನನಗೆ. ಹಂಗಾಗಿ ನಾನು ನಿಮ್ಮನ್ನೆಲ್ಲ ಇಷ್ಟ ಆಯ್ತು, ಪ್ರಾಡಕ್ಟ್ ಇಷ್ಟ ಆಯ್ತು, ಬಿಸ್ನೆಸ್ ಇಷ್ಟ ಆಯ್ತು, ದುಡ್ಡೆಲ್ಲ ಮ್ಯಾಟ್ರೆ ಇಲ್ಲ ನನ್ಗೆ, ತಗೊಳ್ಳಿ ಮೇಡಮ್ ಇವಾಗಲೇ ಕಳಿಸ್ಬಿಡ್ತೀನಿ. ಬಟ್ ನನಗೆ ಬಿಸ್ನೆಸ್ ಮಾಡೋಷ್ಟು ಟೈಮ್ ಇಲ್ಲ ಮೇಡಮ್. ಹೇಳಿದಾರ ಖಂಡಿತ ಹೇಳಿರ್ತಾರೆ. ಇದು ಪ್ರತಿಯೊಬ್ಬ ವ್ಯಕ್ತಿಗಳು ತುಂಬಾ ಅದೇ ಹೇಳ್ದಲ್ಲ, ಅಂಬಾನಿ ಮಕ್ಳುಗಳು ಹೇಳ್ತಾರೆ ಅಂತ ಹೇಳಿ ಅವರೇ ಹೇಳೋದು. ನೋಡೋಣ ನೆಕ್ಸ್ಟ್ ಸ್ಲೈಡ್ ಬನ್ನಿ ಮೇಡಮ್. ಯಾಕೆ ಎಲ್ಲೆಲ್ಲ ನಾವು ಟೈಮ್ ನ ವೇಸ್ಟ್ ಮಾಡ್ತಿದೀವಿ ಗೊತ್ತಾ ನಿಮ್ಗೆ? ಇವತ್ತು ಏನಿಲ್ಲ, ಒಂದು ಪಿಕ್ನಿಕ್ ಅಂತ ಅದು ಫ್ಯಾಮಿಲಿ ಸಮೇತ ಹೋಗ್ತಿವೋ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಿರೋ ಎಲ್ಲೂ ಹೋಗ್ತಿರೋ, ಬಟ್ ಆದ್ರೆ ಅಲ್ಲಿ ಏನ್ ಟೈಮ್ ಸ್ಪೆಂಡ್ ಮಾಡ್ತೀರಾ? ಅಷ್ಟು ಟೈಮು ಇಲ್ಲ ರೀ ನಮ್ಮ ಬಿಸ್ನೆಸ್, ಅಷ್ಟು ಟೈಮು ಇಲ್ಲ. ನೆಕ್ಸ್ಟ್ ಬನ್ನಿ ಮೇಡಮ್. ಆ ಟೈಮ್ ನಮ್ಗೆ ಕೊಟ್ರೆ ಮನಿಯಾಗಿ ಕ್ರಿಯೇಟ್ ಮಾಡ್ಕೊಡ್ತೀವಿ. ಅದೇ ತರ ಇದೇ ನೆಟ್ವರ್ಕ್ ಮಾರ್ಕೆಟಿಂಗ್. ಇವಾಗ ಎಕ್ಸಾಂಪಲ್ ಮಲ್ಟಿ ಮೀಡಿಯಾದಲ್ಲಿ ತುಂಬಾ ಜನ ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲಾದ್ರಲ್ಲಿ ಆಕ್ಟಿವ್ ಆಗಿದ್ಯಾ. ಅದಕ್ಕೆ ಏನಿಲ್ಲ, ರೀಲ್ಸ್ ನೋಡಕ್ ಹೋದ್ರೆ ಒಂದ್ ಇಡೀ ದಿನ ಹೋಗೋದು ಗೊತ್ತಿರಲ್ಲ. ಟ್ರಾಲ್ ಮಾಡ್ಕೊಂಡ್ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಆ ಟೈಮ್ ನ ಕೊಡ್ರಿ, ನಿಮ್ಗೆ ದುಡ್ಡಾಗಿ ಅದು ಕನ್ವರ್ಟ್ ಮಾಡಿ ಕೊಡ್ತೀವಿ. ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಅಲ್ಲಿ ವೇಸ್ಟ್ ಮಾಡೋ ಟೈಮ್ ಇಲ್ಲಿ ನಮಗ್ ಕೊಡಿ ಅಂತ ಹೇಳ್ತೀವಿ. ಅದೇ ತರ ಇಲ್ಲಿ ಇದೆ ನೋಡಿ, ನೋ ಸೈಡ್ ಎಫೆಕ್ಟ್. ನಿಮ್ಮ ಪ್ರಾಡಕ್ಟ್ ಅಲ್ಲಿ ಸೈಡ್ ಎಫೆಕ್ಟ್ ಇಲ್ವಾ ಅಂತ ಕೇಳ್ತಾರ. ಹೌದು, ಸೈಡ್ ಎಫೆಕ್ಟ್ ಇದೆ, ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ, ಇದೆ. ಯಾಕಂದ್ರೆ ಡಾಕ್ಟರ್ ಕೊಡೋ ಟ್ಯಾಬ್ಲೆಟ್ ಅಲ್ಲಿ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ ನಾವು ಕೊಡೋದ್ರಲ್ಲಿ ಸೈಡ್ ಎಫೆಕ್ಟ್ ಆಗಲ್ವಾ? ಇವತ್ತು ಟ್ಯಾಬ್ಲೆಟ್ ಅಂತ ತಗೊಂಡ್ರೆ 100 ಅಲ್ಲ 1000% ಸೈಡ್ ಎಫೆಕ್ಟ್ ಇದೆ. ಇದ್ರಲ್ಲಿ ಒಂದು ಎಕ್ಸಾಂಪಲ್ ಕೇಳ್ತೀನಿ ಕೇಳಿ. ಇವತ್ತು ಜ್ವರನೋ ತಲೆನೋವಿಗೆ ಏನೋ ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ ಅನ್ಕೊಳ್ಳೋಣ. ಹೋದ್ರೆ ಅಲ್ಲಿ ಒಂದೇ ಟ್ಯಾಬ್ಲೆಟ್ ಕೊಡ್ತಾರ? ಇಲ್ಲ. ಒಂದು ತಲೆನೋವಾಗಂತ ಹೋಗಿದ್ದೀನಿ ಅಂದ್ರೆ ಒಂದು ತಲೆನೋವು ಟ್ಯಾಬ್ಲೆಟ್ ಕೊಡ್ತಾರೆ, ಒಂದು ಆಂಟಿಬಯೋಟಿಕ್ ಕೊಡ್ತಾರೆ, ಎಲ್ಲಕ್ಕಿಂತ ಕಾಮನ್ ಆಗಿ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಏನದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡ್ತಾರೆ. ಇದನ್ನ ಯಾಕೆ ಕೊಡ್ತಾರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಇಂದ ಸೈಡ್ ಎಫೆಕ್ಟ್ ಬರಬಾರ್ದು ಕೊಡ್ತಾರೆ. ಸರ್ ಓಕೆಪ್ಪ ತಗೊಂಡ್ ಬಂದು ಯೂಸ್ ಮಾಡ್ತೀವಿ. 3 ದಿನ ಯೂಸ್ ಮಾಡ್ತೀವಿ. 3 ದಿನ ಆದ್ಮೇಲೆ ಯೂರಿನ್ ಎಲ್ಲೋ ಕಲರ್ ಹೋಗುತ್ತಾ, ರ್ಯಾಷಸ್ ಇಚಿಂಗ್ ಬರುತ್ತಾ, ಅಲರ್ಜಿ ಆಗತ್ತಾ, ಹೊಟ್ಟೆ ನೋವು ಬರುತ್ತಾ, ಗೇರ್ನೆಸ್ ಆಗತ್ತಾ, ಎಲ್ಲಾನು ಆಗುತ್ತೆ. ಅದು ಸೈಡ್ ಎಫೆಕ್ಟ್ ಇಲ್ಲ ಅಲ್ವಾ? ಅದು ಟ್ಯಾಬ್ಲೆಟ್ ಇಂದಾನೆ ಸೈಡ್ ಎಫೆಕ್ಟ್ ಆಗ್ತಾ ಇರೋದು, ಬೇರೆ. ಒಂದು 3 ದಿನಕ್ಕೆ ಹಂಗಾಗತ್ತಂದ್ರೆ ಲೈಫ್ ಲಾಂಗ್ ತಗೊಳ್ತಾರಲ್ಲ, ಶುಗರ್ಗೆ, ಥೈರಾಯ್ಡ್ಗೆ, ಕ್ಯಾನ್ಸರ್ಗೆ ಎಲ್ಲದಕ್ಕೂ ಇವಾಗ ಸೈಡ್ ಎಫೆಕ್ಟ್ ಆಗತ್ತಾ ಆಗಲ್ವಾ? ಆಗತ್ತೆ ತಾನೆ. ಹಂಗ ನಮ್ ಪ್ರಾಡಕ್ಟ್ ನಮ್ದು ಸೈಡ್ ಎಫೆಕ್ಟ್ ಆಗತ್ತೆ. ಯಾವ ತರ ಅಂತ ನೋಡ್ತೀನಿ. ಎಸ್ ಮೇಡಮ್, ನೆಕ್ಸ್ಟ್ ಬನ್ನಿ ನೋಡಿ. ಆಲ್ರೆಡಿ ನಮ್ಮ ಪ್ರಾಡಕ್ಟ್ ನಮ್ದೆಲ್ಲಾನು ಇಂಟರ್ನಲ್ಲಿ ತಗೊಳ್ಳೋ ಪ್ರಾಡಕ್ಟ್ ಯಾವ ತರ ಸರ್ಟಿಫೈಡ್ ಅಂತ ಹೇಳಿದ್ರೆ ISO, ಮೇಡ್ ಇನ್ ಇಂಡಿಯಾ, ಗುಡ್ ಮ್ಯಾನುಫ್ಯಾಕ್ಚರಿಂಗ್, FICC, ಎಲ್ಲದಕ್ಕಿಂತ ಹೆಚ್ಚಾಗಿ ಆಯುಷ್ ಸ್ಟ್ಯಾಂಡರ್ಡ್ ಮಾರ್ಕ್ ಸರ್ಟಿಫೈಡ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಪ್ಯೂರ್ ಆಯುರ್ವೇದಿಕ್ ಅಂತ ಹೇಳಿ ವಿತ್ ಗ್ರೀನ್ ಟೇಪ್ ನಮ್ಗೆ ಕೊಟ್ಟಿರೋ ಸರ್ಟಿಫೈಡ್ ಇರೋದು. ಇದಕ್ಕಿಂತ ಇನ್ನು ಏನ್ ಬೇಕು? ಸರ್ಟಿಫೈಡ್ ಆಗಿರೋ ಒಂದು ಕಂಪನಿ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ, ಇವತ್ತು ಆಯುಷ್ ಸ್ಟ್ಯಾಂಡರ್ಡ್ ಮಾರ್ಕ್ ಸರ್ಟಿಫಿಕೇಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ರಿಸರ್ಚ್ ಮಾಡಿನೇ ಕೊಟ್ಟಿರೋದು, ಸುಮ್ನೆ ಅಂತ ಕೊಟ್ಟಿಲ್ಲ. ಅದು ಪ್ಯೂರ್ ಆಯುರ್ವೇದಿಕ್, ನೋ ಸೈಡ್ ಎಫೆಕ್ಟ್, ನೋ ಫುಡ್ ರಿಸ್ಟ್ರಿಕ್ಷನ್ ಅಂತಾನೆ ನಮ್ಗೆ ಆ ಒಂದು ಸರ್ಟಿಫೈಡ್ ಆಲ್ರೆಡಿ ನಮ್ಗೆ ಕೊಟ್ಟಿರೋದು. ಹಂಗಾಗಿ ಧೈರ್ಯವಾಗಿ ತಗೊಳ್ಬಹುದು. ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ, ಯಾಕಂದ್ರೆ ಪ್ಯೂರ್ ಆಯುರ್ವೇದಿಕ್. ಎಸ್ ಮೇಡಮ್, ನೆಕ್ಸ್ಟ್ ಪ್ಲೀಸ್. ಹಾ, ಓ ಮೈ ಗಾಡ್, ಹೆಂಗೆ ನಿಮ್ ಕಂಪನಿ ಇಷ್ಟು ಅಮೌಂಟ್ ಪೇಮೆಂಟ್ ನ ಕೊಡ್ತಾ ಇದಾರೆ? ಏನು ಅವಾಗಲೇ ಹೇಳಿದ್ರಲ್ಲ ನಳಿನಿ ಮೇಡಮ್, 2,10,00,000 ಇನ್ಕಮ್, 6,60,000, 8,30,000. ಎಲ್ಲಿಂದ ಕೊಡ್ತಾರೆ ಇಷ್ಟು ಅಮೌಂಟ್? ಅದು ಇಷ್ಟು ಜನಕ್ಕೆ ಹೆಂಗಪ್ಪ ಕೊಡ್ತಾರೆ ಈ ಅಮೌಂಟ್? ಹೌದಾ? ಹೆಂಗಂತ ಹೇಳ ಮೇಡಮ್. ನೆಕ್ಸ್ಟ್ ಬನ್ನಿ ಮೇಡಮ್. ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಅಂಡ್ ಇಲ್ಲಿದೆ ನೋಡಿ, ಇಂಡೈರೆಕ್ಟ್ ಅಂಡ್ ಇದರಲ್ಲಿ ನೀವು ನೋಡ್ಬೋದು. ಒಂದು ಕಂಪನಿ ಇದೆ. ಇವಾಗ ಫಸ್ಟ್ ಯಾವ್ದೇ ಒಂದು ಕಂಪನಿ ತಗೊಳ್ಳಿ, ಯಾವ್ದೇ ಒಂದು ಪ್ರಾಡಕ್ಟ್ ತಗೊಳ್ಳಿ. ಎಕ್ಸಾಂಪಲ್ ಒಂದು ಸೋಪ್ ಅಂತ ತಗೊಳ್ಳಿ. ಇವತ್ತು ಸೋಪ್ ಅಂತ ಬಂದ್ರೆ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಬಂದು 20%, ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ ಬರುತ್ತೆ 10%, ಅಲ್ಲಿಂದ ಹೋಲ್ಸೇಲ್ ಬರುತ್ತೆ 10% ಇಟ್ಕೊಂಡು ಸೇಲ್ ಮಾಡ್ತಾರೆ. ಅದೇ ತರ ಬರುತ್ತೆ 10% ಇಟ್ಕೊಂಡು ರಿಟೇಲರ್ ಮಾಡ್ತಾರೆ. ಕಸ್ಟಮರ್ ಹತ್ರ ಬಂದ್ರೆ 100%. ಯಾರಿಗ ಹೋಗುತ್ತೆ ದುಡ್ಡು? ಇದೆಲ್ಲಾನು ಹೋಗೋದು ಅವ್ರವ್ರಿಗೆ ಹೋಗುತ್ತೆ ಬಿಟ್ರೆ ಕಸ್ಟಮರ್ಗೆ ಬೇರೆ ಪ್ರಾಡಕ್ಟ್ ಆಗಿ ಬರುತ್ತೆ ಬಿಟ್ರೆ ಯಾವ್ದೇ ತರ ಅಮೌಂಟ್ ಆಗಿ ಬರಲ್ಲ. ಹೌದಾ? ಯಾಕಂದ್ರೆ ಇಲ್ಲಿ ಒಂದು 36 ರೂಪಾಯಿ ಸೋಪನ್ನ, ಒಂದು 35 ರೂಪಾಯಿ ಸೋಪನ್ನ 5 ರೂಪಾಯಿಗೆ ಮಾರ್ಜಿನ್, ಆಕ್ಚುಲಿ MRP ಪ್ರೈಸ್ 5 ರೂಪಾಯಿ ಅಂತ ಇದ್ರು ಅಲ್ಲಿಂದ ನಿಮ್ಗೆ ಇಲ್ಲಿ ಕಸ್ಟಮರ್ ಹತ್ರ ಬರೋಕ್ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಗೆ 35 ರೂಪಾಯಿ ಅಂತ ಬರುತ್ತೆ. 5 ರೂಪಾಯಿ ಇರೋದನ್ನ 30 ರೂಪಾಯಿ ಎಲ್ಲಪ್ಪ ಹೋಗುತ್ತೆ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲ್ ಅಂಡ್ ರಿಟೇಲರ್ಗೆ ಹೋಗ್ತಾ ಇದೆ, ಕಸ್ಟಮರ್ಗೆ ಏನು ಸಿಗ್ತಾ ಇಲ್ಲ. ಆದ್ರೆ ನಮ್ಮ ಇಂಡಸ್ಟ್ರಿ ಯಾವುದೇ ತರ ಮೀಡಿಯೇಟರ್ಸ್ ಗಳು ಇಲ್ಲ, ಯಾವುದೇ ತರ ಸಪ್ಲಿಮೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಹೋಲ್ಸೇಲರ್, ರಿಟೇಲರ್ ಯಾರು ಇರಲ್ಲ. ಕಂಪನಿ ಟು ಕಸ್ಟಮರ್
ಕಂಪನಿಗೂ ನಮ್ಗೆ ಮಾತ್ರ ಇಲ್ಲಿ ಡೀಲಿಂಗ್ ಇರುತ್ತೆ ಬಿಟ್ರೆ ಇಲ್ಲಿ ಮಧ್ಯದಲ್ಲಿ ಯಾವುದೇ ತರ ಮಧ್ಯವರ್ತಿಗಳು ಇಲ್ಲ. ಇವಾಗ ಏನ್ ಡಿಸ್ಟ್ರಿಬ್ಯೂಟರ್ 10% ಹೋಗುತ್ತೆ, ಹೋಲ್ಸೇಲರ್ಗೆ 10% ಹೋಗುತ್ತೆ, ರಿಟೇಲರ್ಗೆ 10% ಹೋಗುತ್ತೆ, ಅಂಡ್ ಮ್ಯಾನುಫ್ಯಾಕ್ಚರಿಂಗ್ 20% ಹೋಗುತ್ತೆ. ಜಾನು ಕದು ಮುಡು ಇಷ್ಟು ಜನಗೆ ಏನ್ ಹೋಗುತ್ತೋ ಆ ಅಮೌಂಟ್ ಎಲ್ಲ ನಮಗ್ ಬರುತ್ತೆ ನಮ್ಮ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಓಕೆನಾ? ಎಸ್. ಓಕೆ. If anything goes wrong by using your product, yes, 100% wrong ಆಗುತ್ತೆ. ಯಾವ ತರ wrong ಆಗುತ್ತೆ ಅಂತ ನೋಡೋಣ. ಎಸ್ ಮೇಡಮ್, ನೆಕ್ಸ್ಟ್ ಬನ್ನಿ. ನಾನು ಅವಾಗ ನಮ್ಮ ಇಮ್ಯುನಿಟಿ ಕಾಫಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಹೇಳಿದೆ, ಬಟ್ ಇರ್ಲಿ ಆದ್ರೂ ವೈ ವಿ ಸ್ಟಾರ್ ವೆಲ್ನೆಸ್ ಇಸ್ ಬೆಸ್ಟ್ ಅದರ್ ದನ್ ಎನಿ ಕಂಪನಿ ಅಂತಾನೆ ಇದೆ. ಇದು ಎಲ್ಲಾ ಕಂಪನಿಗಿಂತ ನಮ್ಮ ಕಂಪನಿಲಿ ಏನ್ ಸ್ಪೆಷಲ್ ಅಂತ ಬಂದ್ರೆ ನಮ್ಮ ಕಂಪನಿ, ಎಸ್ ಮೇಡಮ್ ಬಂದ್ಬಿಡಿ, ನೆಕ್ಸ್ಟ್ ಬಂದ್ಬಿಡಿ. ವಾಟ್ ದ ರೀಸನ್? ದ ರೀಸನ್ ಇಸ್ ಆಲ್ರೆಡಿ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ರುಬಿ ಡೈಮಂಡ್ ಆಲ್ಮೋಸ್ಟ್ ಆಲ್ ಅಂತ ಹೇಳಿದ್ರೆ ಇವತ್ತು 12th ರ್ಯಾಂಕ್ ಕಂಪ್ಲೀಟ್ ಆಗಿ ನಮ್ದು ರುಬಿ ಡೈಮಂಡ್ ರ್ಯಾಂಕ್ ಅಲ್ಲಿ ಆಲ್ರೆಡಿ ಇರೋ ನಮ್ಮ ಮಾಹಿ ಸರ್ ಅಂತ ತಗೊಂಡ್ರೆ ಅವರು ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. 1 ಲಕ್ಷ ತಿಂಗಳಿಗೆ ಸ್ಯಾಲ್ರಿ ಬರ್ತಾ ಇತ್ತು. 1 ಲಕ್ಷ ಸ್ಯಾಲ್ರಿ ಬರ್ತಾ ಇತ್ತು. ಅದನ್ನ ಬಿಟ್ಟು ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ವರ್ಕ್ ನ ಸ್ಟಾರ್ಟ್ ಮಾಡಿ ಇವತ್ತು ವಾರಕ್ಕೆ 1 ಲಕ್ಷ ಅಲ್ಲ ರೀ, ಆಲ್ಮೋಸ್ಟ್ ಅಲ್ಲಿ 3 ರಿಂದ 4 ಲಕ್ಷ ಬೇರೆ ವಾರಕ್ಕೆ ಇನ್ಕಮ್ ತಗೊಳ್ತಾ ಇರೋ ವ್ಯಕ್ತಿ ಇವಾಗ 1 ಲಕ್ಷವರೆಗೂ ಇನ್ಕಮ್ ತಗೊಳ್ತಾ ಇದಾರೆ ವಾರಕ್ಕೆ ಮಾತ್ರನೇ ಅಂತಾನೆ ಹೇಳ್ಬೋದು. ಆ ಒಂದು ಲೈನ್ ಅಲ್ಲಿ ನಮ್ಮ ಸಂತೋಷ್ ಪಾಟೀಲ್ ಸರ್ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾರ ಬಗ್ಗೆ ಜಾಸ್ತಿ ಹೇಳೋದೇ ಬೇಡ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕಂಪನಿನ ಫೌಂಡರ್, RK ಟೀಮ್ ನ ಫೌಂಡರ್ ಆದಂತ ಶ್ರೀಮಾನ್ ಶ್ರೀ ಸಂತೋಷ್ ಶೆಟ್ಟಿ ಸರ್ ಇಲ್ಲಿ ಇದ್ದಾರೆ. ಅವ್ರದಂತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಟ್ ಇವಾಗ ಲಕ್ಸುರಿ ಲೈಫ್ ಏನಂತ ತೋರ್ಸ್ಕೊಡಕ್ಕೆ ಇವತ್ತು ಆಲ್ಮೋಸ್ಟ್ ವಿತ್ ಇನ್ ಶಾರ್ಟ್ ಪೀರಿಯಡ್ ಅಲ್ಲಿ ನಾವೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಇದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಆಗಿರೋ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಶೆಟ್ಟಿ ಸರ್. ಯಾಕಂದ್ರೆ ಹೇಳಿದ್ರೆ ಇವತ್ತು ಕಂಪನಿಯಲ್ಲಿ ಟಾಪ್ ಮೋಸ್ಟ್ ಲೆಜೆಂಡ್ ಲೀಡರ್ ಅಂಡ್ ಇವತ್ತು ಆಲ್ಮೋಸ್ಟ್ ಅಪ್ಕಮಿಂಗ್ ರುಬಿ ಡೈಮಂಡ್ ಆಗಿದ್ದಾರೆ. ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂದ್ರೆ 4 ಕೋಟಿವರೆಗೂ ಇನ್ಕಮ್ ನ ತಗೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿರಿ ಒಂದು ಹೆಮ್ಮೆ ಆದಂತ ವಿಚಾರ, ಇದೇ ನೆಟ್ವರ್ಕ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ದುಡಿದು ಇನ್ಕಮ್ ನ ಮಾಡಿ ಆಲ್ಮೋಸ್ಟ್ 2 ಕೋಟಿ ಮನೆನ ಇವಾಗ ಕಟ್ತಾ ಇದಾರೆ. ಅದ್ರಲ್ಲಿ ನಂಗೆ ಖುಷಿ ವಿಚಾರ ಏನಪ್ಪಾ ಅಂದ್ರೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ವೈಫ್ಗೆ ನಾನು ಗಿಫ್ಟ್ ಕೊಡ್ತೀನಿ, 2 ಕೋಟಿ ಮನೆ ಕಟ್ಟಿ ನನ್ನ ವೈಫ್ಗೆ ಗಿಫ್ಟ್ ಕೊಡ್ತೀನಿ, ಮಕ್ಳಿಗೆ ಈ ತರ ರೂಮು, ಈ ಮಗಳಿಗೆ ಈ ರೂಮು, ಮಗಳಿಗೆ ದೊಡ್ಡ ಮಗಳಿಗೆ ಈ ರೂಮು, ಚಿಕ್ಕ ಮಗಳಿಗೊಂದು ರೂಮು, ಅಪ್ಪ ಅಮ್ಮ ಗೆಸ್ಟ್ ರೂಮು, ಝೂಮ್ ಮೀಟಿಂಗ್ ನೋಡಿ. ಅದೆಲ್ಲ ಹೇಳ್ಬೇಕಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಇಂಡಸ್ಟ್ರಿಗಳು ಇದೆ, ನಾನು ಇಲ್ಲ ಅಂತ ಹೇಳ್ತಲ್ಲ, ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರೋರು ಇಷ್ಟೂ ಜನ ಆಲ್ರೆಡಿ ನಮ್ದು ಟೋಟಲಿ 18th ರ್ಯಾಂಕ್ ಇದೆ. 18th ರ್ಯಾಂಕ್ ಅಲ್ಲಿ 12th ರ್ಯಾಂಕ್ ವರೆಗೂ ರ್ಯಾಂಕ್ ನ ಕಂಪ್ಲೀಟ್ ಮಾಡಿ ಇವತ್ತಿಗೂ ಸ್ಟ್ರಾಂಗ್ ಆಗಿ ನಿಂತು ವರ್ಕ್ ಮಾಡ್ತಾ ಇದಾರ ಅಂತ ಹೇಳಿದ್ರೆ ಈ ಕಂಪನಿ ಯಾವ ತರ ಕಂಪನಿ ಅಂತ ಇದಕ್ಕಿಂತ ಎಕ್ಸಾಂಪಲ್ ಅನ್ ಬೇರೆ ಏನ್ ಕೊಡಬಲ್ಲೆ ಹೌದಾ? ಅದೇ ತರ ಇಲ್ಲಿ ನೀವು ನೋಡ್ತಾ ಇದ್ರೆ 2 ಲೇಡೀಸ್ ಗಟ್ಟು ಮುಟ್ಟಾಗಿದಾರಲ್ಲ, 2 ಲೇಡೀಸ್ ಅಂತ ಹೇಳಿ ಎವರ್ಗ್ರೀನ್ ಟೀಮ್ ಫೌಂಡರ್ಸ್ ಗಳು ನಮ್ಮ ಗುಲ್ನಾಶ್ ಮೇಡಮ್ ಅಂಡ್ ಶಬೀನಾ ಮೇಡಮ್. ಅವರು ಅಷ್ಟೇ ನಂತರ ಒಂದು ಸಾಮಾನ್ಯ ಲೇಡೀಸ್, ಒಂದು ಕಾಮನ್ ಲೇಡೀಸ್ ಇವತ್ತು ಲಕ್ಷ ಇನ್ಕಮ್ ಗಳನ್ನ ಮಾಡಿ ಕಾರ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಅವ್ರಿಗೆ ಮುಂಚೆ ಮನೇನೂ ಇರ್ಲಿಲ್ಲ, ಇವತ್ತು ಮನೆ ಬಾಡಿಗೆನೆ 1 ಲಕ್ಷವರೆಗೂ ಬಾಡಿಗೆ ಬರ್ತಾ ಇದೆ. ಬೇರೆ ಬಾಡಿಗೆ ಮಾತ್ರನೇ ಅಷ್ಟು ಬರ್ತಾ ಇದೆ. ಒಡವೆಗಳಂತೂ ಕೆಜಿಗಷ್ಟೇ ಒಡವೆಗಳನ್ನ ಮಾಡಿದ್ದಾರೆ. ಅದು ಎಲ್ಲಿ ಅಂತ ಹೇಳಿದ್ರೆ ಇದೇ ನಮ್ಮ ವಿ ಸ್ಟಾರ್ ಇಂದ ಮಾತ್ರನೇ ಅಂತಾನೆ ಹೇಳ್ಬೋದು. ಹಂಗಾಗಿ ಇದು ನಮ್ಮ ಬೆಸ್ಟ್ ಕಂಪನಿನ ಇಲ್ವಾ? ಕುಡೀರಿ ಅಷ್ಟೊತ್ತಿಗೆ ಒಂದೇ ಒಂದು ನಾನು ಮಾತಾಡ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ನಳಿನಿ ಮೇಡಮ್. ಅದೇ ತರ ಏನಂತ ನೋಡಿದ್ರೆ ಇವತ್ತಿಗೆ 8 ದಿವಸ 11th ಗೆ ನಮ್ದು 1 ಡೇ ಟ್ರೈನಿಂಗ್ ಇದೆ ಮೀಟಿಂಗ್. ಅದನ್ನ ಯಾರು ಮಿಸ್ ಮಾಡ್ಕೋಬೇಡಿ. 11th ಗೆ ನೆಕ್ಸ್ಟ್ ಥರ್ಸ್ಡೇ, ಯಾಕೆ ಲಿಮಿಟೆಡ್ ಸೀಟ್ ಮಾತ್ರ ಸದರನ್ ಹೋಟೆಲ್ ಅಲ್ಲಿ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ. ಎಷ್ಟು ಬೇಗ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಡ್ತೀರೋ ನಿಮ್ ಸೀಟ್ ಅಲ್ಲಿ ರಿಸರ್ವ್ ಆಗ್ಬಿಡುತ್ತೆ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಇರೋದೇ ಜಸ್ಟ್ 7 days ಕಂಪ್ಲೀಟ್ ಆದ್ರೆ ಮಾರನೇ ದಿವಸ 8ನೇ ದಿವಸಕ್ಕೆ ನಾವಲ್ಲಿ ಇರ್ಬೇಕು ಹಾಸನದಲ್ಲಿ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಬುಕ್ ಮಾಡ್ಕೋಬೇಕೋ ದಯವಿಟ್ಟು ಇವಾಗಿಂದಾನೇ ಸ್ಟಾರ್ಟ್ ಮಾಡಿ. ಅಮೌಂಟ್ ಇಲ್ಲ ಅಪ್ಲೈನ್ ಹಾಕ್ತೀರಾ ಇಲ್ಲ ಡೈರೆಕ್ಟ್ ಆಗಿ ಸರ್ ಹಾಕ್ತೀರಾ ನೋಡ್ಕೊಂಡು ಆಗ್ಬಿಟ್ಟು ಆ ಸೀಟ್ ನ, ಯಾಕಂದ್ರೆ ಲಿಮಿಟ್ ಕ್ರಾಸ್ ಆದ್ರೆ ಸರ್ ಬೇಡ ಅಂತಾನೆ ಹೇಳ್ತಾರೆ. ಸೊ ಅದರಿಂದ ಅದ್ರ ಗಮನ ಇರ್ಲಿ, ಯಾರು ಮಿಸ್ ಮಾಡ್ಕೋಬೇಡಿ. ನಮ್ಮ ಪ್ರೋಗ್ರಾಮ್ ಕೂಡ 27th ಅಲ್ಲ ಇದೆ, ಬಟ್ ನೆಕ್ಸ್ಟ್ ನಮ್ ಬರೋ ಟ್ರೈನಿಂಗ್ 1 ದಿವಸ ಮಾತ್ರ 11th ಫಸ್ಟ್ ಇದೆ. ಮೊದ್ಲು ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಅದೇ ತರ ನೋಡಿದ್ರೆ 3 days ನಮ್ದು ಮೊದಲೇ ಹೆಜ್ಜೆ ಕಾರ್ಯಕ್ರಮ ಕೂಡ ಇದೆ.
ಸೊ ಅದ್ರ ಬಗ್ಗೆನು ಗಮನ ಕೊಡಿ. ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಇದೆ, ಅದು ಬಂದ್ಬಿಟ್ಟು 6000 ಮಾಡೋರ್ಗೆ ಪ್ರಾಡಕ್ಟ್ ಇಲ್ಲ, 7000 ಯಾರು ಮಾಡ್ತಾರೆ ಅವ್ರಿಗೆ ಒಂದು ಲಿಯೋಕಾಪ್, ಬೇರಿಕಾಪ್ ಬೇಡದವ್ರಿಗೆ ಒಬಿಕಾಪ್ ಅಂತ ಕೊಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನು ಗಮನ ಇರ್ಲಿ, ಮಿಸ್ ಮಾಡ್ಕೋಬೇಡಿ ಲೀಡರ್ಸ್. ಯಾಕಂದ್ರೆ ಯಾರು ಫಸ್ಟ್ ಮಾಡ್ತೀರಾ ಅವ್ರಿಗೆ ಇರುತ್ತೆ, ಪ್ರಾಡಕ್ಟ್ ಇರೋವರೆಗೆ. ಆಮೇಲೆ ಪ್ರಾಡಕ್ಟ್ ಖಾಲಿ ಆದ್ರೆ ಅದೂ ಇಲ್ಲ, ನೀವ್ ಬೇರೆ 6000 ಪೇ ಮಾಡ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಗಮನ ಕೊಡಿ. ಫಸ್ಟ್ 11th ಗೆ ಏನಿದೆಯೋ ಅದ್ರ ಬಗ್ಗೆ ಗಮನ ಕೊಟ್ಟು ಅಮೌಂಟ್ ನ ಹಾಕಿ ಸೀಟ್ ನ ಬುಕ್ ಮಾಡಿ ಅಂತ ಹೇಳ್ತಾ ನಾನು ಇದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ನಳಿನಿ ಪ್ರಕಾಶ್ ಮೇಡಮ್ ಹೇಳಿದ್ನ ಇನ್ನ ಅವ್ರಿಗೆ ನೀರ್ ಕುಡೀರಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಮಾತಾಡಿದ್ದಾರೆ ಅಂತ ಗೊತ್ತು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಈ ಝೂಮ್ ಸೆಷನ್ ಸ್ಟಾರ್ಟ್ ಆಗಕ್ ಮುಂಚೆ ತುಂಬಾ ಜನ ಹಲವಾರು ಕ್ವಶನ್ ಕೇಳಿದ್ರಿ, ಕರೆಕ್ಟ್ ಅಲ್ವಾ? ಅದಕ್ಕೆ ನಿಮ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೋತೀವಿ. ಇಫ್ ಎನಿ ಡೌಟ್ ನಿಮ್ಗೆ ನಳಿನಿ ಮೇಡಮ್ ಹ್ಯಾಗ್ ಮಾಡಿದ್ದಾರೆ ಅಂತ ನಾವ್ ಹೇಳೋದೇ ಬೇಡ. ಮೇಡಮ್ ನೀವ್ ಸೂಪರ್ ಆಗಿ ಮಾಡಿದಾರೆ ಮೇಡಮ್, ಅವ್ರು ಸೂಪರ್ ಆಗಿರೋದಕ್ಕೆ ಸರ್ ಕೊಟ್ಟಿರೋದು ಅದನ್ನ, ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನಮ್ಗೇನ್ ಪ್ರಾಬ್ಲಮ್, ನಮ್ಗೇನ್ ಸಾಲ್ವೇಶನ್ ಸಿಕ್ಕಿದ್ಯಾ, ಇಲ್ಲ ಕ್ವಶನ್ ರೈಸ್ ಆಗಿದ್ರೆ ಆ ಕ್ವಶನ್ ರೈಸ್ ಮಾಡಿ ಅದಕ್ಕೆ ಉತ್ತರ ನಿಮ್ಗೆ ಸಿಗುತ್ತೆ. ಅದೇ ಮೇಡಮ್, ಅದೇ ತಗೊಳ್ತಾ ಇದ್ರೆ ಕೆಲವ್ರಿಗೆ ನೋವುಗಳು ಜಾಸ್ತಿ ಆಗ್ತಾ ಇದೆ. ಎಸ್, ಸ್ವಲ್ಪ ದಿನಕ್ಕೆ ನೋವುಗಳು ಜಾಸ್ತಿ ಆಗ್ತಾ ಇದೆ, ಕೇಳ್ತಾ ಇದ್ದಾರೆ. ಓಕೆ, ಎಸ್, ನೋವುಗಳು ಜಾಸ್ತಿ ಆಗ್ತಾ ಇದೆ. ಯಾವ ತರ ನೋವು ಮೇಡಮ್? ಆಕ್ಚುಲಿ ಯಾವ್ದೇ ತರ ಮಂಡಿ ನೋವಿಗೆ ಮೆಡಿಸಿನ್ಸ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ತಿರ್ಗಾ ಒಂದೊಂದ್ಸರಿ ನೋವು ಜಾಸ್ತಿ ಆಗುತ್ತಂತೆ. ನನ್ಗೂ ಆಗ್ಲೇಬೇಕು. ಆಯ್ತಾ, ಇವಾಗ ಇದೆ, ಆಮೇಲೆ ಕಡಿಮೆ ಆಗಿದೆ, ಕಡಿಮೆ ಆಯ್ತಲ್ವಾ? ಇದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಕೊಡ್ತಾ ಇರೋದು ಅಲೋಪತಿ ಅಲ್ಲ. ಅಲೋಪತಿ ಏನ್ ಮಾಡದಂತ ಬೇರೆ ಮೇಲೆ ಮಾತ್ರ ಕ್ಲಿಯರ್ ಮಾಡುತ್ತೆ, ಓಕೆನಾ? ಆಯುರ್ವೇದಿಕ್ ಅನ್ನೋದು ನಮ್ಗೆ ಇಂಟರ್ನಲ್ ಇಂದ ಕ್ಯೂರ್ ಮಾಡುತ್ತೆ. ಇವಾಗ ಎಕ್ಸಾಂಪಲ್ ಇಂಟರ್ನಲ್ ಇದು ಸೆಲ್ಸ್ ಅಂತ ಹೇಳಿದ್ರೆ, ಈ ಸೆಲ್ಸ್ ನ ನಮ್ಗೆ ರೀಜನರೇಟ್ ಮಾಡಕ್ಕೆ ಅದು ಹೆಲ್ಪ್ ಮಾಡ್ಬೇಕು. ನಾವು ಟ್ಯಾಬ್ಲೆಟ್ ಕೊಡೋದು ಜಸ್ಟ್ ಮೇಲೆ ಮಾತ್ರ ಕ್ಯೂರ್ ಮಾಡುತ್ತೆ ಅಷ್ಟೇ ಬಿಟ್ರೆ, ಬಟ್ ನಾವು ಕೊಡ್ತಾ ಇರೋದು ಫುಡ್ ಸಪ್ಲಿಮೆಂಟ್, ಮೆಡಿಸನ್ ಅಲ್ಲ, ಕಷಾಯ. ಅದು ಒಳಗಡೆ ಹೋಗ್ಬೇಕು, ಅದು ಹೋಗಿ ಅಲ್ಲಿ ಅದು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಅದು ಕೆಲಸ ಸ್ಟಾರ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಕ್ಯೂರ್ ಮಾಡ್ತಾ ಬರುತ್ತೆ. ಮೀನ್ಸ್ ಒಳಗಡೆಯಿಂದ ತೆಗೆ ಕೆಲಸ ಮಾಡ್ತಾ ಇರುತ್ತೆ. ಅವಾಗ ಕೆಲವು ವ್ಯಕ್ತಿಗಳು ಮಾತ್ರ, ಎಲ್ರಿಗೂ ಆಗಲ್ಲ, ಕೆಲವು ವ್ಯಕ್ತಿಗಳು ಏನಾಗುತ್ತೆ ಅಂತ ಹೇಳಿದ್ರೆ ಆ ನೋವು ಜಾಸ್ತಿ ಕಾಣಿಸ್ಕೊಳುತ್ತೆ. ಇದು ನಾಟ್ ಓನ್ಲಿ ಜಾಯಿಂಟ್ ಪೇನು, ಶುಗರ್ಗೂ ಆಗುತ್ತೆ, ಥೈರಾಯ್ಡ್ಗೂ ಆಗುತ್ತೆ. ಕೆಲವು ಪ್ರಾಬ್ಲಮ್ಗಳಿಗೆ ಸ್ವಲ್ಪ ಒಳಗಡೆಯಿಂದ ತೆಗೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ಇದು ಆಗ್ಲೇಬೇಕು. ಆದ್ರೆ ಒಳ್ಳೇದೇ, ಖುಷಿ ಪಡ್ಬೇಕು. ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ, ಅದು 3 ಮಂತ್ ನಾವು ಕೊಡ್ತಾ ಇರೋದು ಕ್ಯೂರ್ ಆಗೋದಕ್ಕೆ 3 ಮಂತ್ ತಗೊಳುತ್ತೆ. ಕ್ಯೂರ್ ಅಂದ್ರೆ 3 to 6 ಮಂತ್ ಆಗುತ್ತೆ ಕ್ಯೂರ್ ಆಗೋದಕ್ಕೆ ಮಾತ್ರ, ಹೇಳಕ್ಕಾಗಲ್ಲ 3 to 6 ಮಂತ್. ಅದುವರೆಗೂ ಕೆಲವು ವ್ಯಕ್ತಿಗಳಿಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ, ಕೆಲವು ವ್ಯಕ್ತಿಗಳಿಗೆ ಸಿಂಪ್ಟಮ್ಸ್ ಕಾಣಿಸಲ್ಲ. ಬಟ್ ಆದ್ರೂ ಕಂಪಲ್ಸರಿ ಅವರು 3 to 6 ಮಂತ್ ಯೂಸ್ ಮಾಡ್ತಾ ಬರ್ಬೇಕು. ಆಫ್ಟರ್ 6 ಮಂತ್ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಕಂಪ್ಲೀಟ್ಲಿ ಕ್ಯೂರ್ ಆಗಿರೋದು. ಅವ್ರು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದ್ರೆ, ಎಕ್ಸ್ರೇ ಮಾಡ್ಬಿಟ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಅದು ಕ್ಯೂರ್ ಆಗಿದೆ ಒಂದು. ಅಂಡ್ ಅದೇ ತರ ತಿರ್ಗಾ ಬರಬಾರ್ದು ಅಂತ ಹೇಳಿದ್ರೆ, ತಿರ್ಗಾ ಇನ್ನೊಂದು 3 ಮಂತ್ ಪ್ರಾಡಕ್ಟ್ ನ ಯೂಸ್ ಮಾಡ್ಲೇಬೇಕು. ಯೂಸ್ ಮಾಡಿ ಆಮೇಲೆ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿದ್ಮೇಲೆ ಯಾವ್ದೇ ಕಾರಣಕ್ಕೂ ಏನಲ್ಲದು ಹೆಲ್ತಿ ಫುಡ್ ಅನ್ನ ತಗೊಳ್ಬೇಕು, ಕ್ಯಾಲ್ಸಿಯಂ ಫುಡ್ ಅನ್ನ ತಗೊಳ್ಬೇಕು. ತಿರ್ಗಾ ಓಕೆ ಚೆನ್ನಾಗಾಯ್ತು ಅನ್ನೋದಕ್ಕೋಸ್ಕರ ಬರೀ ಎಲ್ಲಾ ತಿನ್ಕೊಂಡು ಅವ್ರು ಏನೋ ಕೇರಿಂಗ್ ತಗೊಳ್ದೆ ಹೋದ್ರೆ ತಿರ್ಗಾ ಪ್ರಾಬ್ಲಮ್ ಬಂದೇ ಬರುತ್ತೆ. ಹಂಗಾಗಿ ಇದು ನೋವು ಬರೋದು ತಪ್ಪಲ್ಲ ಮೇಡಮ್, ಒಳ್ಳೇದೇ. ಹಂಗಾಗಿ ಅವ್ರಿಗೆ ಮಾಡ್ಬೇಕಾಗಿರೋದು ತುಂಬಾ ಪೇನ್ ಇತ್ತು ಅಂತ ಹೇಳಿದ್ರೆ ಏನ್ ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಸಿಕ್ಕಾಪಟ್ಟೆ ನಾವು ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಒಂದೇ ಒಂದು ಟ್ಯಾಬ್ಲೆಟ್ ಹಾಕೋಕೊಳ್ಳಿ ಸಾಕು. ಆಕ್ಚುಲಿ ಅದನ್ನು ಸಜೆಸ್ಟ್ ಮಾಡಬೇಡಿ, ಬಟ್ ಆದ್ರೆ ತುಂಬಾ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ನೋವು ಅಂದ್ರೆ ಒಂದು ಟ್ಯಾಬ್ಲೆಟ್, ಪೇನ್ ಟ್ಯಾಬ್ಲೆಟ್ ತಗೊಂಡ್ರೆ ಒಳ್ಳೇದು, ಓಕೆನಾ? ಆಮೇಲೆ ಇನ್ನೊಂದ್ ಕ್ವಶನ್ ಮೇಡಮ್, ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅಂತಾರಲ್ಲ, ಅವ್ರು ಡಾಕ್ಟರ್ ಅನ್ನೋದು ಹೆಂಗ್ ಬಂತು? ಎಸ್, ಅವ್ರು ಡಾಕ್ಟರ್ ಇಲ್ಲ, ಡಾಕ್ಟರೇಟ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅದು ಕೇಳ್ತಿರೋದು, ಯಾರು ಕೊಟ್ಟಿರೋದು ಮೇಡಮ್ ಇದು? ಇದು ಯಾರು ಕೊಟ್ಟಿರೋದು ಅಂತ ಕೇಳಿದ್ರೆ, ಇದು ಆಲ್ರೆಡಿ ನಮಗೆ ಕೊಟ್ಟಿರೋದು ಬಂದಿರೋದು ಡಾಕ್ಟರೇಟ್ ಸರ್ಟಿಫಿಕೇಟ್. ಹೆಂಗೆ, ಯಾರು ಕೊಟ್ಟಿರೋದು ಇರುತ್ತಲ್ಲ ಮೇಡಮ್? ಇಲ್ಲ ಇರುತ್ತೆ, ಬೆಸ್ಟ್ ಬಿಸ್ನೆಸ್ ಅವಾರ್ಡ್ ಅಂತ ಕೊಡ್ತಾರೆ. ಆ ತರ ಇದ್ರಲ್ಲಿ ಅಷ್ಟೇ, ಬೆಸ್ಟ್ ಡಾಕ್ಟರೇಟ್ ಅವಾರ್ಡ್ ಮೀನ್ಸ್ ದೊಡ್ಡ ಸೋಷಿಯಲ್ ಸರ್ವಿಸ್. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅವ್ರು ಡಾಕ್ಟರ್ ಅಲ್ಲ, ಆದ್ರೂ ಅವಾರ್ಡ್ ಬಂದಿ ಆ ತರ ಬಂದಿರೋದಾ? ಆ ತರ ಬಂದಿರೋದು. ಓಕೆ ಮ್ಯಾಮ್, ಓಕೆ ಸೂಪರ್. ಎಸ್ ಮೇಡಮ್, ಈಗ ಮೇಡಮ್ ಹೇಳಿದ್ರು, ಬಟ್ ಅವ್ರು ಹೇಳಿದೆಲ್ಲ ಕರೆಕ್ಟ್. ಅದೇ ಇನ್ನೊಂದ್ ಏನಂದ್ರೆ, ತುಂಬಾ ಜನ ಮಾಡೋದು ಪ್ರಾಡಕ್ಟ್ ತಗೊಂಡ್ಮೇಲೆ ತುಂಬಾ ನಾನ್ ಪ್ರಾಡಕ್ಟ್ ತಗೋತಾ ಇದ್ದೀನಿ ತುಂಬಾ ಸ್ಟ್ರೈನ್ ಮಾಡ್ಕೋತಾರೆ, ಓಡಾಡ್ತಾರೆ, ನಿಂತ್ಕೋತಾರೆ.
ಕೊಡ್ಬೇಕು ಆ ಪ್ರಾಡಕ್ಟ್ ತಗೊಳಾಗ. ಯಾಕೆ ತಗೋತಾ ಇರೋದು ಬೋನ್ಗೋಸ್ಕರ, ಕರೆಕ್ಟ್ ಅಲ್ವಾ? ಸೊ ಅದ್ರಿಂದ ನಾನೇ ಮಾಡಿದ್ದೀನಿ ಮೇಡಮ್. ಪ್ರಾಡಕ್ಟ್ ತಗೋತೀನಿ ಅಂತ ತುಂಬಾ ಕೆಲಸ ಮಾಡೋದು. ಹಂಗ್ ಮಾಡಕ್ ಹೋಗ್ಬಾರ್ದು. ನಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಆ ಕಾಲ್ಗೆ, ಅದಕ್ಕೆ ನಾವು ರಿಲ್ಯಾಕ್ಸ್ ಕೊಡ್ಬೇಕು. ಜಾಸ್ತಿ ಕೆಲಸ ಮಾಡ್ಬಿಟ್ಟು ನೋವು ಅಂತ ಹೇಳಿದ್ರೆ ನಾವ್ ಏನು ಮಾಡಕ್ ಆಗಲ್ಲ. ಆ ನೋವು ನನ್ಗೆ ನುಂಗ್ಬೇಕಾಗುತ್ತೆ. ಸೊ ಸ್ವಲ್ಪ ರೆಸ್ಟ್ ತಗೊಂಡ್ರೆ ನಮ್ಗೆ ಅದ್ 100% ರಿಸಲ್ಟ್ ಸಿಗುತ್ತೆ.